ಅಶ್ವಥ್ ಸರ್ ಏನೋ ಬೇಡ್ಕೊಂತ ಇದ್ದೀರಾ ದೇವ್ರ ಹತ್ರ? ಸರ್ ನೀವೇ ನಮ್ಮ ಅಂಗಡಿಗೆ ಬಂದ್ರೆ ಇಡೀ ಕರ್ನಾಟಕದ ಜನತೆ ನಮ್ಮ ಅಂಗಡಿಗೆ ಬಂದಂಗೆ ಸರ್. ಓಕೆ, ನಿಮಗೂ ಒಳ್ಳೇದಾಗಬೇಕು, ನಿಮ್ಮಿಂದ ನಮಗೂ ಒಳ್ಳೇದಾಗಬೇಕು, ಇಡೀ ಕನ್ನಡದ ಜನತೆಗೆ ಒಳ್ಳೇದಾಗಬೇಕು, ಅದಕ್ಕಾಗಿ ಬೇಡ್ಕೊಂತ ಇದೀನಿ ಸರ್ ದೇವ್ರ. ಸೂಪರ್ ಸರ್. ಸರ್ ನಾನು ಈ ಫರ್ನಿಚರ್ ಫೀಲ್ಡ್ ಅಲ್ಲಿ ಇರೋವರೆಗೂ ಕನ್ನಡಿಗರಿಗೆ ಮೋಸ ಆಗಕ್ಕೆ ಬಿಡಲ್ಲ, ಕ್ವಾಲಿಟಿ ಕಡಿಮೆ ಆಗಲ್ಲ ಸರ್. ಅವ್ರು ಕೊಡೋ ಹಣಕ್ಕೆ ಮೋಸ ಆಗಲ್ಲ, ಕರೆಕ್ಟಾಗಿ ಕ್ವಾಲಿಟಿ ಕೊಡ್ತೀನಿ ಸರ್. ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಯಾವುದೇ ಮೋಸ ಇಲ್ಲ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಫರ್ನಿಚರ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ, ಇದು ಕನ್ನಡಿಗರ ಕೋಟ ಕಣ್ರಿ ಅಂತ ನಾವು ಹೇಳ್ತಾ ಇದ್ದೀವಿ. ಹೌದು, ಸೊ ಕನ್ನಡಿಗರೆಲ್ಲ ಇಲ್ಲಿ ಬರಲೇಬೇಕು. ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇಲ್ಲಿನ ಓನರ್ ಆಗಿರುವಂಥ, ನಮ್ಮ ಆಪಲ್ವುಡ್ ಫರ್ನಿಚರ್ ಓನರ್ ಆಗಿರುವಂಥ ಅಶ್ವಥ್ ನಾರಾಯಣ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿದೆ. ಹೊಸ ವರ್ಷ, ಸಂಕ್ರಾಂತಿ, ಇನ್ನು ಬರ್ತಾರ ಯುಗಾದಿ ಎಲ್ಲ ಸೇರಿ ನಿಮಗೆ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ಓಕೆ, ನಿಮಗೂ ಸಹ. ನಮ್ಮ ವೀಕ್ಷಕರಿಗೆ ವಿಶ್ ಮಾಡೋದಿದೆಯಾ ನೀವು? ಸರ್ ಎಲ್ರಿಗೂ ಹೊಸ ವರ್ಷದ ಪ್ರಯುಕ್ತ, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ, ಈಗ ಬರ್ತಾ ಇರೋ ಶಿವರಾತ್ರಿ, ಯುಗಾದಿ ಪ್ರಯುಕ್ತ ಎಲ್ರಿಗೂ ದಯವಿಟ್ಟು ಶುಭಾಶಯಗಳು ಕೋರ್ತೀನಿ. ಓಕೆ, ನಾನು ಹೇಳಿ ಸರ್. ಸರ್ ಒಂದು ಕ್ವಶನ್ ಕೇಳ್ತೀನಿ ಸರ್. ನಾವು ಯಾವಾಗಲೂ ಒಂದು ನಮ್ಮ ಕನ್ನಡಿಗರು ಬೆಳೆಸಬೇಕು, ಕನ್ನಡಿಗರಿಗೋಸ್ಕರ ಏನು ಮೋಸ ಆಗಬಾರ್ದು, ಕನ್ನಡಿಗರಿಗೆ ಕ್ವಾಲಿಟಿ ಕೊಡಬೇಕು ಅಂತ ನೀವು ಯಾವತ್ತೂ ಹೇಳ್ತಾ ಇರ್ತೀರಿ. ಈ ಕನ್ನಡಿಗರಿಗೆ ಇನಿಷಿಯೇಟಿವ್ ಅಂತ ಬಂದಾಗ, ಯಾರಾದರೂ ನಮ್ಮ ವಿಡಿಯೋ ನೋಡ್ಕೊಂಡು ಬಂದಾಗ ಅವರಿಗೆ ಈ ಕ್ವಾಲಿಟಿಲಿ ಒಳ್ಳೆ ಕ್ವಾಲಿಟಿ ಹೇಗೆ ಕೊಡ್ತೀರಾ, ಅವರಿಗೆ ಈ ಬೆಲೆಯಲ್ಲಿ ಬೆಸ್ಟ್ ಪ್ರೈಸ್ ಹೇಗೆ ಕೊಡ್ತೀರಾ, ಒಂಚೂರು ಹೇಳ್ಬೋದಾ ಸರ್? ನಮ್ಮ ಸರ್ ಖಂಡಿತ ಹೇಳ್ತೀನಿ ಸರ್. ಕನ್ನಡಿಗರಿಗೆ ಅಂತಿಲ್ಲ, ಎಲ್ರಿಗೂ ಕ್ವಾಲಿಟಿ ಕೊಡ್ತೀವಿ, ಅದರಲ್ಲಿ ಏನು ಹೇಳಿ ಮಾತೇ ಇಲ್ಲ. ಬಟ್ ನಮ್ಮ ಅಂಗಡಿಗೆ ಕನ್ನಡಿಗರು ತುಂಬ ಜಾಸ್ತಿ ಬರ್ತಾರೆ. ಯಾಕಂದರೆ ಈ ವಿಡಿಯೋಗಳ ಮುಖಾಂತರ, ಎರಡನೇದಾಗಿ ಗೊತ್ತಿಲ್ಲ, ಈ ಕನ್ನಡದವ್ರ ಮೇಲೆ ಇಟ್ಟಿರೋ ಅಭಿಮಾನ ಇರ್ಬೋದು, ಇಲ್ಲ ನಾನು ಕೊಟ್ಟಿರೋ ಐಟಮಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅವರವರು ಕಸ್ಟಮರು ಏನೋ ಮೂವತ್ತು ಅಡ್ವರ್ಟೈಸ್ಮೆಂಟ್ ಅಂತಾರಲ್ಲ, ಒಬ್ಬರು ಇನ್ನೊಬ್ರಿಗೆ ಹೇಳಿ ಆ ಥರ ಬಂದಿರೋದು ಇರ್ಬೋದು. ನಮ್ಮ ಕನ್ನಡ ಜೊತೆ ತುಂಬ ಜಾಸ್ತಿ ಬರ್ತಾರೆ. ಬಟ್ ನಾನು ಒಂದೇ ಹೇಳೋದು ಸರ್, ನಾನು ಯಾವತ್ತೂ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ. ಒಂದು ಎರಡನೇದಾಗಿ ಕನ್ನಡಿಗರಿಗಾಗಿ ಅಂತ ಅನ್ನೋದಕ್ಕಿಂತ ನಮ್ಮ ಫ್ಯಾಕ್ಟ್ರಿ ಪ್ರೈಸಲ್ಲೇ ನಾನು ಮಾಡೋದು. ಅದು ಎರಡನೇದಾಗಿ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಅನ್ನೋ ಪ್ರಶ್ನೆನೇ ಇದುವರೆಗೂ ಬಂದಿಲ್ಲ ಸರ್. ಅದು ಏನೇ ಕಂಪ್ಲೇಂಟ್ ಇರಲಿ ನಾನು ಅಟೆಂಡ್ ಮಾಡ್ತೀನಿ. ಕೆಲವರೆಲ್ಲ ದುಡ್ಡು ತಗೊಂಬಿಟ್ರೆ ಸಾಕು, ಐಟಮ್ ತಗೊಂಡು ಹೋಗ್ಬಿಟ್ರೆ ಸಾಕು, ಅಲ್ಲಿಗೆ ಮುದೋಯ್ತು. ನಾನು ಹಂಗೆಲ್ಲ, ಅದೇನೇ ಪ್ರಾಬ್ಲಮ್ ಇರಲಿ ಸರ್, ಖಂಡಿತ ನಾನು ಅಟೆಂಡ್ ಮಾಡ್ಕೊಡೋಕೆ ನಾನು ರೆಡಿ ಇದ್ದೀನಿ. ನಾನು ಮಾಡಿಕೊಟ್ಟಿದ್ದೀನಿ ಇಷ್ಟು ವರ್ಷ. ನಾನು ಇವತ್ತು ನೆನ್ನೆ ಫೀಲ್ಡಿಗೆ ಬಂದವನಲ್ಲ, ನಾನು 18 ವರ್ಷ ಆಯ್ತು ಈ ಫೀಲ್ಡಿಗೆ ಬಂದು. ಅವತ್ತಿನಿಂದ ಇವತ್ತು ಗಂಟೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾನು ಕರೆಕ್ಟಾಗಿ ಕ್ವಾಲಿಟಿ ಕೊಟ್ಟಿಲ್ಲ ಅಂತೇಳಿ ನಾನು ಅಂಗಡಿಗೆ ಯಾವತ್ತೂ ಕ್ಲೋಸ್ ಮಾಡಬೇಕಾಯ್ತು ಸರ್. ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ, ನಾನೊಂದು ಫ್ಯಾಕ್ಟ್ರಿ ಇಷ್ಟಗಳ ಒಂದು 100x100 ಫ್ಯಾಕ್ಟ್ರಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದವನು. ಇವತ್ತು ಎಷ್ಟು 1000 ಸ್ಕ್ವೇರ್ ಫೀಟ್ ಇದೆ ಅಂತ ನನಗೂ ಗೊತ್ತಿಲ್ಲ ಅಂಗಡಿಗಳು. ಟೋಟಲ್ ಇವತ್ತೊಂದು 6 ಬ್ರಾಂಚ್ ಇದೆ, 6 ಬ್ರಾಂಚ್ ಇದೆ. ಸಾಲದಕ್ಕೆ ವೇರ್ ಹೌಸ್ ಇದೆ, ಫ್ಯಾಕ್ಟ್ರಿಗಳಿದ್ದಾವೆ. ಬಟ್ ಇಷ್ಟೆಲ್ಲ ಮಾಡಿದ್ದೀನಿ ಅಂದರೆ ಮೇಯ್ನು ಕ್ವಾಲಿಟಿ ಸರ್. ಎರಡನೇದಾಗಿ ನನಗೆ ಕ್ವಾಲಿಟಿ, ನೀವೆಲ್ಲ ನೋಡಿದ್ರೆ ಲಾಸ್ಟ್ ಟೈಮ್ ಈ ಜಂಪ್ಗಳು ಮಾಡಿಸಿ ಸುಮಾರು, ಯಾಕಂದರೆ ಕಸ್ಟಮರ್ ಕೇಳೋರು ಏನಕ್ಕಾಗಿ ಅಂದರೆ, ಕಸ್ಟಮರ್ ಭಯ ಬೀಳ್ತಾರೆ, ಸೋಫಾ ಎಲ್ಲೂ ಒಳಗಡೆಗೆ ಹೋಗ್ಬಿಡ್ತದೋ, ಇದೊಂದೇ ತುಂಬ ಜನಕ್ಕೆ ಭಯ. ಯಾಕಂದರೆ ಸುಮಾರು ಜನ ಈ ಜಾಯಿಂಟ್ ಪಾಮು, ಜಾಯಿಂಟ್ ಕುಷನ್ನು, ವುಡ್ಡು, ಲೋಕಲ್ ವುಡ್ ಹಾಕಿಬಿಡೋದು, ಹುಳ ಬರೋದು, ಈ ಥರ ಎಲ್ಲ ಮಾಡ್ತಾರೆ ಸರ್. ನಮ್ಮದ್ರಲ್ಲೇ ಹುಳ ಯಾವತ್ತಿಗೂ ವುಡ್ಡು ಲೈಫ್ ಟೈಮ್ ನಮ್ಮದ್ರಲ್ಲಿ ಹುಳ ಬರೋದೇ ಇಲ್ಲ ನಮ್ಮದ್ರಲ್ಲಿ. ಆ ಗ್ಯಾರಂಟಿ ನನಗಿದೆ. ಲೈಫ್ ಟೈಮ್ ಹುಳ ಬರಲ್ಲ, ಹುಳಕ್ಕೆ ಮಾತ್ರ ಗ್ಯಾರಂಟಿ, ಲೈಫ್ ಟೈಮ್ ಕೊಡ್ತೀನಿ. ಓಕೆನಾ? ಕುಷನ್ಗಳೆಲ್ಲ ಅವ್ರು ಯೂಸ್ ಮಾಡಾದ್ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ನಾನು ಯಾವುದೇ ಜಾಯಿಂಟ್ಗಳು ಹಾಕೋದು, ಲೋಕಲ್ ಕುಷನ್ ಹಾಕೋದು, ಲೋಕಲ್ ಪಾಮ್ ಹಾಕೋದು ಆ ಥರ ಮಾಡೋದಿಲ್ಲ. ನಾವು ಬ್ರ್ಯಾಂಡೆಡ್ ಅಂದರೆ ಬ್ರ್ಯಾಂಡೆಡ್ ಕುಷನ್ನೇ. ಅವ್ರು ಯಾವುದಾದ್ರೂ ಕೇಳಿ, ಪೆಪ್ಸ್ ಕೇಳ್ತಾರೆ, ಸ್ಲಿಪೆಲ್ ಕೇಳ್ತಾರೆ, ಕರ್ಲಾನ್ ಕೇಳ್ತಾರೆ, ಡ್ಯೂರೋಪ್ಲೆಕ್ಸ್ ಕೇಳ್ತಾರೆ, ಯಾವುದಾದ್ರೂ ಕೇಳಿ. ನಾನು ಜಾಸ್ತಿ ಆಗ್ತಾ ಇರೋದು ಪೆಪ್ಸೆ. ಈಗ ತುಂಬ ಜನ ಹೇಳ್ಬೋದು, ಒಂದು ಸೋಫಾ ನೋಡ್ಕೊಂಡು ಹೋಗ್ತಾರೆ, ಇದು ನೋಡ್ಕೊಂಡು ಫೋಟೋ ತೊಗೊಂಡು ಹೋಗ್ತಾರೆ ಅಂತ ನೋಡ್ಕೊಂಡು ಆಮೇಲೆ ವಾಪಸ್ ಬಂದು ಹೇಳ್ಬೋದು, ಸರ್ ಮಾರ್ಕೆಟಲ್ಲಿ ನೀವೊಂದು 20,000 30,000 ಹೇಳ್ತಾ ಇದ್ದೀರಾ ಸರ್, ಅಲ್ಲಿ ಹೊರಗಡೆ 15,000 ಸಿಗುತ್ತಲ್ಲ ಸರ್, 20,000 ಸಿಗುತ್ತಲ್ಲ ಸರ್ ಅಂತ ಒಂದು ಕಂಪ್ಯಾರಿಸನ್ ಮಾಡ್ತಾರೆ ತುಂಬ ಜನ. ಅಂತ ಕಂಪೇರ್ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಸರ್ ಕಂಪೇರು ನಾನು ಹೇಳೋದು, ಆಚೆಯಿಂದ ನೋಡಿ ದಯವಿಟ್ಟು ಯಾವುದು ಸೆಲೆಕ್ಟ್ ಮಾಡಬೇಡಿ. ನಾನು ಸುಮಾರು ಸರಿ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ. ಅದು ಯಾವ ಅಂಗಡಿಯವರಾಗಲಿ, ಅಂಗಡಿಗಳವರು ಬೇಕಾದ್ರೆ ನನ್ನ ಬೈಕ್ ಅನ್ನಲಿ ಪರವಾಗಿಲ್ಲ. ನಾನು ಆಚೆಯಿಂದ ಬರೀ ಫಿನಿಶಿಂಗ್ ನೋಡ್ಬಿಟ್ರೆ, ಇಲ್ಲ ಕಲರ್ ನೋಡ್ಬಿಟ್ರೆ ಇಂಪಾರ್ಟೆಂಟ್ ಅಲ್ಲ ಸರ್. ಒಳಗಡೆ ಇರ್ತದಲ್ಲ, ಅಸ್ಥಿ ಪಂಜರ ಅಂತಾರೆ ನೋಡಿ, ಮನುಷ್ಯರಲ್ಲಿ ಒಳಗಡೆ ಏನು ಇರ್ತದೆ, ಅದಕ್ಕೂ ಒಳಗಡೆ ಏನು ವುಡ್ ಹಾಕಿದ್ದೀವಿ, ಯಾವ ಕುಷನ್ ಹಾಕಿದ್ದೀವಿ, ಅದು ಏನು ಥಿಕ್ನೆಸ್ ಹಾಕಿದ್ದೀವಿ, ಅದು ಎಷ್ಟು ದಿವಸ ಲೈಫ್ ಬರ್ತದೆ ಅಂತ ನನಗೆ ಗೊತ್ತಿದೆ. ಯಾಕಂದ್ರೆ ನಾನು ಇವತ್ತು ನೆನ್ನೆ ಬಂದು ಈ ಫೀಲ್ಡಾಗ ನಾನು ಡೈರೆಕ್ಟ್ ಅಂಗಡಿ ಮಾಡಿದವನಲ್ಲ ಸರ್, ನಾನು ಡೈರೆಕ್ಟ್ ಫ್ಯಾಕ್ಟ್ರಿನಿಂದ ಬೆಳೆದಿರೋನು. ನನ್ನ ಫ್ಯಾಕ್ಟ್ರಿಗಳ ಬಗ್ಗೆ ಗೊತ್ತಿದೆ, ಅದಕ್ಕೆ ಏನು ಹಾಕಿದ್ರೆ ಎಷ್ಟು ದಿವಸ ಲೈಫ್ ಬರ್ತದೆ ಅಂತ ಗೊತ್ತಿದೆ. ತುಂಬ ಜನ ಕೇಳ್ತಾ ಇದ್ರೆ, ಸರ್ ಆಪಲ್ವುಡ್ ಫರ್ನಿಚರ್ ಅಲ್ಲಿ ನಾವು ತೊಗೊಂಡು ಫೋಟೋ ತೊಗೊಂಡು ಹೊರಗಡೆ ಕಂಪೇರ್ ಮಾಡಿದ್ರೆ ಅದು ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು. ನಾನು ಸರ್ ಹೇಳಿದ್ದು ಕರೆಕ್ಟ್,
ಕ್ವಾಲಿಟಿ ನೋಡಿ, ನೀವು ಹೊರಗಡೆ ತುಂಬಾ ಕೊಡಬಹುದು. ನೀವು 25,000 ಕೇಳಿದ್ರೆ 10,000 ಕೊಡೋರು ಇರ್ತಾರೆ. ಖಂಡಿತ ಇದ್ದಾರೆ. ಅದು ಬೇಡ, ಕ್ವಾಲಿಟಿ ಬೇಕು. ಸರ್ ಹೇಳ್ದಂಗೆ ಲೈಫ್ ಟೈಮ್ ವಾರಂಟಿ. ಒಂದ್ಸತಿ ತಗೊಂಡೋದ್ಮೇಲೆ ನಿಮ್ಮ ಮನೆ, ಕನಸಿನ ಮನೆಯಲ್ಲಿ ಅದು ಇರಬೇಕು ಅಂತಂದ್ರೆ ನೀವು ಆಪಲ್ ವುಡ್ ಫರ್ನಿಚರ್ಗೆ ಬರಬೇಕು. ಇನ್ನೊಂದು ಹೇಳ್ಬಿಡ್ಲ? ಹೇಳಿ. ಕೇಳ್ತೀರಾ ನಾನು ನೆಕ್ಸ್ಟ್ ಕ್ವಶನ್? ಸರ್ ನಮ್ಮ ವಿಡಿಯೋಗಳಲ್ಲಿ ರೇಟ್ಗಳು ಹೇಳ್ತಾ ಇಲ್ಲ, ನಿಮ್ದೇ ಅಲ್ಲ ಸರ್, ಯಾವ ವಿಡಿಯೋನಲ್ಲೂ ನಾನು ರೇಟ್ ಹೇಳಲ್ಲ. ಯಾಕೆ ಹೇಳಲ್ಲ ಸರ್? ಇದೇ ಕ್ವಶನ್ ನನಗೆ ಇದೆ. ಕಮೆಂಟ್ಸ್ ಎಲ್ಲ ಕೇಳ್ತಾರೆ ಸರ್. ಅದೇ ಸುಮಾರು ನಿಮ್ಮ ವಿಡಿಯೋಗಳಲ್ಲಿ ಕಮೆಂಟ್ಸ್ ಬರ್ತಾನೆ ಇತ್ತು, ನಾನು ನೋಡಿದ್ದೀನಿ. ಬಟ್ ನಾನು ಅದಕ್ಕೆ ಆನ್ಸರ್ ಕಮೆಂಟ್ ಮಾಡೋದಕ್ಕಿಂತ ನಾನು ಸ್ವಲ್ಪ ಬಿಸಿ ಇರ್ತೀನಿ. ಇವತ್ತೇ ಹೇಳ್ಬಿಡ್ತೀನಿ. ನಾನು ಏನು ಕೇಳ್ತೀನಿ ಅಂದರೆ, ಸರ್ ಎಕ್ಸಾಂಪಲ್ ಈ ಸೋಫಾ ಅಂತ ಇಟ್ಕೊಂಡ್ರಿ, ಓಕೆನಾ, ಇದಕ್ಕೆ ಏನು ಬಟ್ಟೆ ಹಾಕಿದ್ದೀವಿ, ಇದಕ್ಕೆ ನೆಕ್ಸ್ಟ್ ಟೈಮ್ ಇವತ್ತು ನನಗೆ ಸೇಲ್ ಆಗ್ಬೋದು, ಸೇಲ್ ಆಗ್ತದೆ, ಇಲ್ಲ ಇವತ್ತು ನಾಳೆ ಒಳಗೆ ಸೇಲ್ ಆಗ್ತದೆ. ಯಾಕಂದರೆ ನಮ್ಮ ಕಸ್ಟಮರ್ಸ್ ಚೆನ್ನಾಗಿದ್ದಾರೆ, ನಮ್ಮದು ಫ್ಯಾಕ್ಟ್ರಿಗಳಿದೆ, ನಮ್ಮದು ಹೋಲ್ಸೇಲ್ ಇದೆ, ಅಂಗಡಿಗಳಿಗೆ ಐಟಮ್ ಕೊಡ್ತೀವಿ, ಓಕೆನಾ. ಅಂಗಡಿಗಳಿಗೆ ಐಟಮ್ ಕೊಡೋದ್ರಿಂದ ನಮ್ದು ಇವತ್ತು ಸೇಲ್ ಆಯಿತು ಅಂದರೆ ನಾಳೆ ಬರೋ ಸೋಪಾಗಿ ಇದೇ ಬಟ್ಟೆ ಹಾಕ್ತೀನಿ ಅಂತಿಲ್ಲ, ಇದೇ ಕುಷನ್ ಹಾಕ್ತೀನಿ ಅಂತಿಲ್ಲ. ಚೇಂಜ್ ಮಾಡ್ತಾ ಇರ್ತೀವಿ ನಾವು, ಪ್ರತಿಯೊಂದು ಚೇಂಜ್ ಮಾಡ್ತೀವಿ. ಡೆನ್ಸಿಟಿ ಇರ್ಬೋದು, ಅದು ಥಿಕ್ನೆಸ್ ಇರ್ಬೋದು, ಬಟ್ಟೆ ಪ್ರೈಸ್ ಇರ್ಬೋದು, ಬಟ್ಟೆ ಕ್ವಾಲಿಟಿ ಇರ್ಬೋದು. ಅದಕ್ಕಾಗಿ ನೀವು ಇವತ್ತು ನಾನು ಹೇಳ್ಬಿಟ್ಟು ನಾಳೆ ನೀವು ಬಂದಾಗ ಇದಿಲ್ಲ ಅಂತ ಹೇಳಿದ್ರೆ ಅವತ್ತು ನೀವು ಕೇಳ್ತಾರೆ, ಅದೇನು ಸರ್ ನಿನ್ನೆ 45,000 ಹೇಳಿದ್ರೆ ಇವತ್ತು 43,000 ಹೇಳ್ತಾರೆ, 2,000 ಕಡಿಮೆ ಹೆಂಗಾಯ್ತು, ಇಲ್ಲ ಜಾಸ್ತಿ ಹೆಂಗಾಯ್ತು? ಆ ಕ್ವಶನ್ ಬೇಡ ಅಂದ್ಬಿಟ್ಟೆ ನಾನು ಪ್ರೈಸ್ಗಳು ಕೊಡ್ತಾ ಇಲ್ಲ. ನೀವು ಬಂದಾಗ ಇಲ್ಲಿ ಏನು ಐಟಮ್ ಇರ್ತದೋ ಅದಕ್ಕೆ ರೇಟ್ ಫಿಕ್ಸ್ ಮಾಡೋಣ. ಫ್ಯಾಕ್ಟ್ರಿ ಪ್ರೈಸ್ ಖಂಡಿತ ಫ್ಯಾಕ್ಟ್ರಿ ಪ್ರೈಸ್. ನೀವು ಏನು ದುಡ್ಡು ಕೊಡ್ತೀರೋ ಅದಕ್ಕೆ ಖಂಡಿತ ನಮ್ಮ ಕಡೆಯಿಂದ ಆನ್ಸರ್ ಇದೆ ಸರ್, ಇದೆ ಅಂತ ಹೇಳ್ತೀರಾ? ಖಂಡಿತ ಇದೆ. ಸೊ ನೀವು ಹೇಳಿದ್ರೆ ಹೊಸ ಮಾಡೆಲ್ ಬರ್ತಾ ಇದೆ ಅಂತ, ಸೊ ನಾವು ಒಂಚೂರು ತೋರ್ಸ್ಕೊಂಡ್ ಬಂದ್ಬಿಡೋಣ. ಹೊಸ ಮಾಡೆಲ್ ಬಂದಿದೆ. ಇನ್ನೊಂದು ಡೆಫಿನೆಟ್ಲಿ ಇಲ್ಲಿ ಒಂದ್ಸತಿ ನಾವು ವಿಡಿಯೋದಲ್ಲಿ ಬಂತು ಅಂದ್ರೆ ಇಮಿಡಿಯೇಟ್ಲಿ ಕಾಪಿ ಆಗ್ಬಿಡುತ್ತೆ. ಕಾಪಿ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಹೊಸದು ಬೇಕು ಅಂದ್ರೆ ಪ್ರತಿ ತಿಂಗಳು ನಾನು ಇಲ್ಲಿ ಬರ್ತೀನಿ, ಹೊಸ ವಿಡಿಯೋ ಮಾಡ್ತಾ ಇರ್ತೀನಿ. ಸರ್ ಮಿನಿಮಮ್ ಯಾವ ರೇಟಿಂದ ಸೋಫಾ ಸ್ಟಾರ್ಟ್ ಆಗುತ್ತೆ? 28,000 ಸ್ಟಾರ್ಟಿಂಗ್ ಇದೆ. ಪ್ರೀಮಿಯಂ ಸೆಟ್ 5 ಸೀಟರ್ ಸೋಫಾ. 28ಕ್ಕೂ ನೀವು ವಾರಂಟಿ ಲೈಫ್ ಟೈಮ್ ಕೊಡ್ತೀರಾ? ಲೈಫ್ ಟೈಮ್ 100% ಲೈಫ್ ಟೈಮು. ಏನಕ್ಕೆ ಕೊಡೋದು? ಪೌಡ್ರು, ಬ್ರೇಕೇಜು, ಹುಳ ಬರ್ತದಲ್ಲ ಅದಕ್ಕೆ ಲೈಫ್ ಟೈಮ್ ವಾರಂಟಿ. ಕುಷನ್ನು ನೀವು ತಗೊಳದ್ಮೇಲೆ, ನೀವು ಸೆಲೆಕ್ಟ್ ಮಾಡೋದ್ಮೇಲೆ ಡಿಪೆಂಡು. ಯಾಕಂದ್ರೆ ನೀವು ಯಾವ ಪ್ರೀಮಿಯಂ ಸೋಫಾ ಸೆಲೆಕ್ಟ್ ಮಾಡ್ತೀರಾ ಅದಕ್ಕೆ ತಕ್ಕ ಕುಷನ್ ಯಾವ್ದು ಸೆಲೆಕ್ಟ್ ಮಾಡ್ತೀರಾ, ವುಡ್ ಯಾವ್ದು ಸೆಲೆಕ್ಟ್ ಮಾಡ್ತೀರಾ, ಅದ್ರ ಮೇಲೆ ವಾರಂಟಿ ಇರ್ತದೆ. ಸೂಪರ್ ಆಗಿ ಹೇಳಿದ್ರೆ, ಕರೆಕ್ಟ್ ಆಗಿ ಹೇಳಿದ್ರೆ. ಬನ್ನಿ ಹೋಗೋಣ ಹಾಗಾದ್ರೆ. ಬನ್ನಿ ವೀಕ್ಷಕರು, ಹೊಸ ಮಾಡೆಲ್ ನೋಡ್ಕೊಂಬೋಣ. ಬನ್ನಿ ನನ್ನ ಜೊತೆ. ನೀವು ಹೇಳಿದ್ರೆ ಹೊಸದು ಬಂದಿದೆ ಅಂತ, ನಂಗೆ ಫಸ್ಟ್ ಇಲ್ಲಿ ಕಣ್ಣಿಗೆ ಬಿದ್ದಿದೆ ಈ ಡಿಸೈನ್. ಫಸ್ಟ್ ಹೇಳಿ, ಈ ತರ ಔಟರ್ ವುಡ್ ಇರುತ್ತಲ್ಲ, ಹೊರಗಡೆ ವುಡ್ ಯೂಸ್ ಮಾಡ್ತೀರಲ್ಲ, ಇದೆಲ್ಲ ಯಾವ ವುಡ್ ಯೂಸ್ ಮಾಡ್ತೀರಾ ಸರ್ ನೀವು? ಈಗ ಹೊರಗಡೆ ಹಾಕಿದ್ದೀರಾ ಈ ತರ ಔಟರ್ ವುಡ್? ಸರ್ ಒಂದೊಂದು ಸೋಪಾಗೂ ಒಂದೊಂದು ಥರ ಇರ್ತದೆ, ಒಂದೇ ವುಡ್ ಅಂತಿಲ್ಲ. ನಾವು ರಬ್ಬರ್ ವುಡ್ಡಲ್ಲಿ ಮಾಡಿರ್ತೀವಿ, ಟೀಕ್ ವುಡ್ಡಲ್ಲಿ ಮಾಡಿರ್ತೀವಿ, ಬ್ರಾಸಲ್ಲಿ ಮಾಡಿರ್ತೀವಿ, ಓಕೆನಾ. ಒಂದೊಂದು ಸೋಫಾ ಮೇಲೂ ಒಂದೊಂದು ಥರ ಡಿಪೆಂಡ್ ಆಗಿರ್ತದೆ ಸರ್. ಎಲ್ಲ ಸೋಫಾಗೂ ಒಂದೇ ಥರ ಹಾಕಿರಲ್ಲ. ಬಟ್ ಎಲ್ಲ ಸೋಫಾನು ವಿಡಿಯೋನಲ್ಲಿ ತೋರ್ಸಕ್ಕೆ ಹೋಗ್ಬೇಡಿ, ಕಾಪಿ ಆಗ್ಬಿಡ್ತದೆ, ಓಕೆನಾ. ಬಟ್ ತುಂಬ ಎಕ್ಸ್ಪ್ಲೇಷನ್ ಏನೇನು ಬೇಡ ಕಸ್ಟಮರ್ಗೆ. ಸರ್ ಇನ್ನೂ ಒಂದು ಹೇಳ್ತೀನಿ ಸರ್, ಹೇಳಿ. ದಯವಿಟ್ಟು ವಿಡಿಯೋಗಳು ನೋಡಿ ಸರ್, ನನಗೆ ಫೋಟೋ ಕಳಿಸಿ, ನಾನು ದೂರ ಇದ್ದೀನಿ, ನಾನು 20 ಕಿಲೋಮೀಟರ್ದಾಗಿಂದ ಬರಬೇಕು, 40 ಕಿಲೋಮೀಟ್ರಿಂದ ಬರಬೇಕು. 40 ಕಿಲೋಮೀಟರ್ ಅಲ್ಲ ಸರ್, 400 ಕಿಲೋಮೀಟರ್ನಿಂದ ಬನ್ನಿ, ನಾನು ಹೇಳ್ತಾ ಇರೋದು, ಓಕೆನಾ. ಬಟ್ ನೀವು ಒಂದು ಸರಿ ಟೈಮ್ ಮಾಡ್ಕೊಂಬಂದು ನೀವು ಇಲ್ಲಿ ಕ್ವಾಲಿಟಿ ನೋಡಿದ್ರೆ, ಯಾಕಂದ್ರೆ ಸರ್ ಇದು ತರಕಾರಿ ಅಲ್ಲ, ಇವತ್ತು ತಗೊಂಡು ಹೋಗ್ತೀವಿ, ನಾಳೆ ಖಾಲಿ ಆಯಿತು ಮತ್ತೆ ನಾಳೆ ತಗೊಂಬರ್ಬೇಕು ಅಂತೇನಿಲ್ಲ, ಆಯ್ತಾ. ನೀವು ಎಷ್ಟು ವರ್ಷ ಲೈಫ್ ಬರ್ತದೆ ಅನ್ನೋದೇ ಇಂಪಾರ್ಟೆಂಟು. ನೀವು ವಿಡಿಯೋನಲ್ಲಿ ನೋಡಿದ್ರೆ ಬರೀ ಕಲರ್ ಗೊತ್ತಾಗ್ಬೋದು, ಫಿನಿಶಿಂಗ್ ಗೊತ್ತಾಗ್ಬೋದು, ಬಟ್ ಕ್ವಾಲಿಟಿ ಗೊತ್ತಾಗಲ್ಲ. ಸೊ ಒಂದು ಟಚ್ ಅಂಡ್ ಫೀಲ್ ಮಾಡಿದ್ರೇನೆ ಅದೊಂದು ಹೌದು ಸರ್, ನಂಬಿಕೆ ಬರೋದು ಅಂತ ಹೇಳುತ್ತೆ. ಟಚ್ ಅಂಡ್ ಫೀಲ್ ಒಂದು, ಕ್ವಾಲಿಟಿನೂ ಒಂದು, ಎರಡನೇದಾಗಿ ನಾವು ಕೂತ್ಕೊಂಡ್ರೆ ಎಷ್ಟು ಕಂಫರ್ಟ್ ಇದೆ ಸೋಫಾ ಅಂತ ಗೊತ್ತಾಗಲ್ಲ. ಅದೆಲ್ಲ ಫೋಟೋಗಳಲ್ಲಿ ಗೊತ್ತಾಗಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ದಯವಿಟ್ಟು ಕಸ್ಟಮರ್ ಇಲ್ಲಿ ಗಂಟ ಒಂದು ಸರಿ ಟೈಮ್ ಮಾಡ್ಕೊಂಬಂದ್ರೆ ಈ ಕಡೆಯಿಂದ ನಾವೇ ಡೆಲಿವರಿ ಕೊಡಿಸ್ತೀವಿ, ಮತ್ತೆ ಬರೋ ಅವಶ್ಯಕತೆ ಇರಲ್ಲ. ಅರ್ಥ ಮಾಡ್ಕೊಂಡ್ರೆ. ಸರ್ ಒಂದು ಕ್ವಶನ್ ಕೇಳ್ತೀನಿ ಸರ್, ನೀವು ತುಂಬಾ ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀರಾ. ಸೊ ನಿಮ್ಮ ಹತ್ರ ಲಾಂಗೆಸ್ಟ್ ಅಂದ್ರೆ ಓಲ್ಡೆಸ್ಟ್ ಕಸ್ಟಮರ್ ಯಾರು ನಿಮ್ಮ ಹತ್ರ ತಗೊಂಡು ಇವತ್ತು ನಿಮ್ ಜೊತೆ ಟಚ್ ಅಲ್ಲಿ ಇದ್ದಾರೆ? ಸೊ ಅವ್ರ ಮನೇಲಿ ಇವತ್ತು ನಿಮ್ ಸೋಫಾ ಇದೆ, ಯಾಕಂದ್ರೆ ನೀವು ಲೈಫ್ ಟೈಮ್ ವಾರಂಟಿ ಕೊಡ್ತೀರಾ. ಸುಮಾರು ಜನ ಇದಾರೆ ಸರ್, ಒಬ್ರು ಇಬ್ರು ಅಂತ ಹೇಳಕ್ಕಾಗಲ್ಲ, ಸುಮಾರು ಜನ ಇದಾರೆ. ಅವ್ರು ತಗೊಂಡಿದ್ದಾರೆ. ನಾನು ಹೇಳೋದು ಒಂದೇನು ಗೊತ್ತಾ, ಸೊ ಒಬ್ರು ಅವ್ರ ಮನೆಗೆ ನೀವೇ ಅಂತ ಎಕ್ಸಾಂಪಲ್, ನಿಮ್ಮ ಮನೆಗೆ ಒಂದು ಸೋಫಾ ತಗೊಂಡು ಹೋಗ್ತೀರಾ, ಅದೇನೋ ಪ್ರಾಬ್ಲಮ್ ಆದ್ರೆ ಮತ್ತೆ ಬೇರೆ ಸೋಫಾ ಮಾಡ್ಬೇಕಾಗಿರೋದು, ಇಲ್ಲ ಇನ್ನೊಂದು ಮನೆ ಕಟ್ಟಿದ್ರೆ ಆ ಮನೆಗೆ ಬೇರೆ ಸೋಫಾ ಬೇಕು. ಬಟ್ ಆದ್ರೆ ಅವ್ರ ಟಚಲ್ಲಿ ನನಗೆ ಇದಾರೆ, ಏನಕ್ಕೆ ಇದಾರೆ ಅಂತ ಹೇಳಿದ್ರೆ ಅವ್ರ ಫ್ರೆಂಡ್ಸ್, ಅವ್ರ ರಿಲೇಷನ್ ನನ್ಗಂಟ ಕಳಿಸ್ತಾ ಇರ್ತಾರೆ. ಏನಕ್ಕೆ ಅಂದ್ರೆ ಅವ್ರಿಗೆ ಗ್ಯಾರಂಟಿ ಇದೆ, ಐಟಮ್ ಚೆನ್ನಾಗಿದೆ, ಕೊಡ್ಬೋದು ಅಂತ ರೆಫರ್ ಮಾಡ್ತಾ ಇರ್ತಾರೆ. ಆ ತರ ಟಚಲ್ಲಿ ತುಂಬಾ ಇದಾರೆ ಸರ್, ತುಂಬಾ ಖಂಡಿತ. ಆಮೇಲೆ ನಾನು ಇಲ್ಲೊಂದು ನೋಡಿದೆ, ಸೊ ಈ ಮಾರ್ಬಲ್ ಶೀಟ್ ಇಂಟಿಗ್ರೇಷನ್ ಮಾಡಿದ್ದೀರಾ ಇಲ್ಲಿ. ಓಕೆ, ನಾನು ಇನ್ನೂವರೆಗೆ ಎಲ್ಲೂ ನೋಡಿಲ್ಲ. ಮೋಸ್ಟ್ಲಿ ಇದು ಇವಾಗ ನೆಕ್ಸ್ಟ್ ಕಾಪಿ ಆಗುತ್ತೆ ಅನ್ಕೊಂತೀನಿ ಅಲ್ವಾ? ಓಕೆ ಸರ್, ಈ ತರ ಐಡಿಯಾಸ್ ಎಲ್ಲ ಯಾರು ಮಾಡ್ತಾರೆ ಅಂದ್ರೆ ನಿಮ್ಮ ಹತ್ರ ಡಿಸೈನರ್ಸ್ ಇದಾರಾ ಅಥವಾ ನೀವೇನಾದ್ರೂ ಕುತ್ಕೊಂಡು ಹೊಸ ಪ್ಲಾನಿಂಗ್? ಡಿಸೈನರ್ ಇದಾರೆ ಸರ್, ಡಿಸೈನರ್ ಇದಾರೆ. ಬಟ್ ಡಿಸೈನರ್ ಒಂದು ಸರಿ ಮಾಡಿ ನಮಗೆ ತೋರಿಸ್ತಾರೆ, ಸರ್ ಇದು ಮಾಡಿದ್ರೆ ಓಕೆನಾ, ಇದ್ರಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಂತ. ಅವಾಗ ನಾವು ಅದಕ್ಕೆ ತಕ್ಕಂಗೆ ಮಾಡ್ಕೊಂತೀವಿ. ಸುಮ್ಮನೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇಷನ್ ಎಕ್ಸ್ಪ್ಲನೇಷನ್ ಕೊಡಿ. ನೋಡಿ, ಇದು ಮಾರ್ಬಲ್
ಶೀಟು ಯಾವ ತರ ಇದೆ ಅಂದ್ರೆ ಅವ್ರ ಮನೆಯಲ್ಲಿ ಮಾರ್ಬಲ್ ಇಲ್ಲ ಟೈಲ್ಸೋ ಏನೋ ಒಂದು ಹಾಕಿರ್ತಾರಲ್ಲ ಅದಕ್ಕೆ ಒಂದು ಮ್ಯಾಚಿಂಗ್ ಅಂತ ಹೇಳಿದ್ರೆ ಅದರಲ್ಲೇ ಕಲರ್ಸ್ ಬೇಕಾದ್ರೆ ಬೇರೆ ಕೊಡ್ತೀವಿ. ಓಕೆನಾ. ಎರಡನೇದಾಗಿ ಕಪ್ಸ್ ಅಂದ್ರೆ ಯಾವ ತರ ಗೊತ್ತಾ, ಇಲ್ಲೆರಡು ಆ ಕಡೆ ತೋರಿಸಿ, ಅಲ್ಲೆರಡು ಮತ್ತೆ ಆ ಕಡೆ, ಅಂದ್ರೆ ಟೋಟಲ್ 6 ಕಪ್ ಸೋಪನಲ್ಲೇ ಬಂತು. ಪ್ಲಸ್ ಸೆಂಟರ್ ಟೇಬಲ್ ಈ ಕಡೆ ತೋರಿಸಿ, ಸೆಂಟರ್ ಟೇಬಲ್ ಸಮೇತ ಹಾಕಿದೀವಿ ಸರ್, ಯಾರು ಹಾಕಲ್ಲ. ಸೆಂಟರ್ ಟೇಬಲ್ ಅಲ್ಲಿ ಕಪ್ ಹೋಲ್ಡರ್ ನೋಡೇ ಇಲ್ಲ. ಇದು ನೋಡೇ ಇಲ್ಲ, ನಾವು ಹಾಕಿದ್ವಿ. ಏನಕ್ಕೆ ಅಂತ ಹೇಳಿ ಕೂತ್ಕೊಂತಾರಲ್ಲ ಸರ್, ನೀರ್ ಬಾಟ್ಲಿ ಇಡಬೇಕು, ಏನೋ ಒಂದು ಮೊಬೈಲ್ ಇಟ್ಕೊಬೇಕು, ಪ್ರತಿಯೊಂದಕ್ಕೂ ಯೂಸ್ ಆಗ್ಬೇಕು ಅಂತಷ್ಟೇ. ಅಲ್ಲಿ ಕೂತ್ಕೊಂಡವ್ರು ಅಲ್ಲಿ ಇಟ್ಕೊಂಬೋದು, ಇಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಇಟ್ಕೊಂಬೋದು, ಇಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಇಟ್ಕೊಂಬೋದು, ಅಲ್ಲಿ ಇಟ್ಕೊಂಬೋದು. ಕರೆಕ್ಟ್ ಆಗಿ ಹೇಳಿದ್ರೆ ಮಲ್ಟಿ ಪರ್ಪೋಸ್ ಯೂಸ್ ಆಗ್ಬೇಕು. ಏನಾದ್ರು ಐಟಮ್ ತಗೊಂಡ್ರೆ ಎಷ್ಟು ದಿವಸ ಬಂತು, ಯಾವ ತರ ಯೂಸ್ ಆಯ್ತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಸರ್. ಅದಕ್ಕೆ ನಾನು ಅವಾಗ್ಲೇ ಹೇಳಿದ್ದೆ, ಅವ್ರು ಕೊಡೋ ದುಡ್ಡಿಗೆ ನಾವು ಅದು ರಿಟರ್ನ್ ಕೊಡ್ತಾ ಇದ್ರ ಐಟಮ್ ಅನ್ನೋದೇ ಮೇನು. ಅವ್ರು ಎಷ್ಟು ವ್ಯಾಲ್ಯೂ ಫಾರ್ ಮನಿ, ಅದೇ ಅವರು ಎಷ್ಟು ದುಡ್ಡು ಕೊಟ್ಟರು ಅನ್ನೋದು ಮೇನ್ ಅಲ್ಲ ಸರ್, ಅದಕ್ಕೆ ತಕ್ಕಾಗ ಐಟಮ್ ಹೋಗ್ತಾ ಇದೆಯಾ ಅವ್ರಿಗೆ ಅನ್ನೋದೇ ಮೇನ್. ಆ ತರ ಐಟಮ್ ಖಂಡಿತ ಕೊಡ್ತೀವಿ. ಇನ್ನೊಂದು ನೀವು ಕೇಳ್ಬೋದು, ಹಂಗೆ ತೋರಿಸ್ತಾರಿ, ನಾನು ಹೇಳ್ತೀನಿ ಏನೇನು ಐಟಮ್ ಸಿಗ್ಬೋದು ಅಂತ ಕೇಳ್ಬೋದು. ನಮ್ಮ ಹತ್ರ ಸೋಫಾಸ್, ಕಾರ್ನರ್ ಸೋಫಾ ಇರ್ಬೋದು, 3-2 ಇರ್ಬೋದು, 3-1-1 ಇರ್ಬೋದು, 3-2-1 ಇರ್ಬೋದು, ರೆಕ್ಲೈನರ್ಸ್ ಇರ್ಬೋದು, ಸೋಫಾ ಕಮ್ ಬೆಡ್ಸ್ ಇರ್ಬೋದು, ಓಕೆನಾ, ಕಾರ್ಡ್ಸ್ ಇರ್ಬೋದು, ಮ್ಯಾಟ್ರಸಸ್ಸು, ಡೈನಿಂಗ್ ಟೇಬಲ್ಸು, ಪ್ರತಿಯೊಂದು ಸರ್ ಮನೆಗೆ ಬೇಕಾಗಿರೋಂಥ ಫರ್ನಿಚರ್, ಮನೆಗೆ ಬೇಕಾಗಿರೋ ಫರ್ನಿಚರ್ ಆಲ್ಮೋಸ್ಟ್ A to Z ನಮ್ಮ ಹತ್ರ ಸಿಗ್ತದೆ. ಒಂದು ಡ್ರೆಸ್ಸಿಂಗ್ ಟೇಬಲ್ನಿಂದ ಒಂದು ಪಿಲ್ಲೋ ಹತ್ರದಿಂದ ಹಿಡಿದು ಸೋಫಾವರೆಗೂ ಪ್ರತಿಯೊಂದು ಐಟಮೂ. ಎರಡನೇದಾಗಿ ಸರ್ ಇಡೀ ಬೆಂಗಳೂರಿಗೆಲ್ಲ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಮಾಡ್ಕೊಡ್ತೀವಿ. ಇಡೀ ಬೆಂಗಳೂರಿಗೆ ಅವ್ರು ಎಷ್ಟಾದರೂ ತಗೊಳ್ಳಿ ಸರ್. ಕೆಲವರು ಅಂತಾರೆ ನಮ್ದು 1 ಲಕ್ಷ ಬಿಲ್ ಹೋದ್ರೆ ಕೊಡ್ತೀವಿ, 50,000 ಬಿಲ್ ಹೋದ್ರೆ ಕೊಡ್ತೀವಿ. ನಮ್ದು ಹಂಗಿಲ್ಲ, ಅವ್ರು 20,000 ಐಟಮ್ ತಗೊಳ್ಳಿ, ನಾವು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಮಾಡ್ಕೊಡ್ತೀವಿ. ಯಾಕಂತ ಹೇಳಿದ್ರೆ ಅವ್ರು 20 ಕಿಲೋಮೀಟರ್ ಇದೆಯಾ 30 ಕಿಲೋಮೀಟರ್ ಇದೆಯಾ ನಮ್ಗೆ ಬೇಕಾಗಿಲ್ಲ, ಬಟ್ ನಮ್ಮ ಗಾಡಿಗೆ ಹೋಗ್ತಾ ಇರ್ತವೆ, ಅವ್ರಿಗಾಗೆ ಕಳ್ಸಂತವ್ದು ಏನಿರಲ್ಲ. ಅದಕ್ಕಾಗಿ ಫ್ರೀ ಟ್ರಾನ್ಸ್ಪೋರ್ಟ್ ಮುಖಾಂತರ ಮಾಡ್ಕೊಡ್ತೀವಿ. ಇನ್ನೂ ಒಂದು ಸರ್ ಈ ಕಡೆ ತೋರಿಸಿ, ನಮ್ದು ಬಜಾಜ್ ಫೈನಾನ್ಸ್ EMI ಇದೆ. ನೀವು EMI ಕೊಡ್ತೀರಾ? EMI ನೋ ಕಾಸ್ಟ್ EMI ಸರ್, ನೋ ಕಾಸ್ಟ್ EMI. ಬರೀ ಒಂದೇ ರೂಪಾಯಿ ತಗೊಂಬಂದಿಲ್ಲ ಅಂತ ಹೇಳಿದ್ರು 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀವಿ. ಸರ್ ಒಂದು ಕ್ವಶನ್ ಇದೆ ಸರ್, ನಾನು ಇಲ್ಲೊಂದು ಸೋಫಾ ನೋಡಿದೆ, ಇದು ಪ್ಯೂರ್ ವೈಟ್ ಅಲ್ಲಿ ಮಾಡಿದ್ದೀರಾ, ಸ್ವಲ್ಪ ಮಿಲ್ಕಿ ವೈಟ್ ಅಂತ ಹೇಳ್ಬೋದು. ಸೊ ಮಿಲ್ಕಿ ವೈಟ್ ತಗೊಂಡೋಗಿ ಒಂದು ಸೋಫಾ ಹಾಕೊಂತಾರೆ, ಅವ್ರ ಮನೇಲಿ ಏನೋ ಚಲ್ತು, ಮಕ್ಕಳು ಯೂಸ್ ಮಾಡಿದ್ರು, ಕಲೆ ಆಯ್ತು, ಇದ್ರ ಮೇಲೆ ಏನೋ ಚಲ್ತು. ಸೊ ನಿಮ್ಮ ಯೂಸ್ ಮಾಡುವಂತಹ ಫ್ಯಾಬ್ರಿಕ್ ಇರುತ್ತಲ್ಲ, ವಾಷೆಬಲ್? ಹೌದು, ಖಂಡಿತ ಸರ್. ಆಲ್ಮೋಸ್ಟ್ 100ಗೆ 99% ನಮ್ಮ ಹತ್ರ ಇರೋದೇ ವಾಷೆಬಲ್ ಫ್ಯಾಬ್ರಿಕ್ಸ್. ಎಲ್ಲ ವಾಷೆಬಲ್ ಫ್ಯಾಬ್ರಿಕ್ಸ್. ಎರಡನೇದಾಗಿ ಇನ್ನೂ ಒಂದೇನು ಗೊತ್ತಾ ಸರ್, ವಾಷೆಬಲ್ ಅನ್ನೋದಕ್ಕಿಂತ ವಾಟರ್ ಅಸಿಸ್ಟೆಂಟ್ ಫ್ಯಾಬ್ರಿಕ್ ಅಂತೀವಿ. ಅಂದ್ರೆ ಅವರು ಮನೆಯಲ್ಲಿ ಕಾಫಿ ಕುಡಿತಾ ಇದ್ರು ಚೆಲ್ಬಿಡ್ತು, ಇಲ್ಲ ನೀರು ಕುಡಿತಾ ಇದ್ರು ನೀರ್ ಬಾಟ್ಲೆ ಚೆಲ್ಬಿಡ್ತು, ಇಮಿಡಿಯೇಟ್ ಒಳಗಡೆ ಹೋಗಲ್ಲ ವಾಟರ್. ಬಟ್ ವಾಟರ್ ಪ್ರೂಫ್ ಅಂತಲ್ಲ, ವಾಟರ್ ಅಸಿಸ್ಟೆಂಟ್ ಅಂದ್ರೆ ಅಷ್ಟೊತ್ತಿಗೆ ಅವ್ರು ಕ್ಲೀನ್ ಮಾಡ್ಕೊಬಹುದು, ಇಮಿಡಿಯೇಟ್ ಒಳಗಡೆ ಹೋಗಲ್ಲ. ವಾಟರ್ ಅನ್ನ ರೆಡ್ಯೂಸ್ ಮಾಡುತ್ತೆ. ಹೌದು, ಖಂಡಿತ. ವೀಕ್ಷಕರೇ, ಸರ್ ಹೇಳ್ತಾ ನಾನು ನಿಮ್ಗೆ ಕೆಲವೊಂದು ಡಿಸೈನ್ಸ್ ಗಳನ್ನು ಕೂಡ ಹೇಳ್ತೀನಿ. ಸರ್ ಹೇಳಿದ್ರು ನಮ್ಮ ಹತ್ರ ಡಿಸೈನರ್ ಇದ್ದಾರೆ, ಬೇರೆ ಬೇರೆ ವುಡ್ ಅನ್ನು ಯೂಸ್ ಮಾಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಈ ಡಿಸೈನ್. ಸೊ ಈ ರೀತಿ ಡಿಸೈನ್ಗಳು ತುಂಬಾನೇ ಯೂನಿಕ್ ಅಂತ ಹೇಳ್ಬೋದು. ಅಂಡ್ ಸೆಂಟರ್ ಟೇಬಲ್ ನೋಡ್ತಾ ಇದ್ದೀರಾ. ಸೊ ಟೇಬಲ್ಗೆ ಪಪ್ಪೀಸ್ಗಳಿಗೆಲ್ಲ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ? ಇಲ್ಲ ಸರ್, ಖಂಡಿತ ಇಲ್ಲ. ಅದು ಕಾರ್ನರ್ ಸೋಫಾಸ್ ಪ್ರತಿಯೊಂದಕ್ಕೂ ಅದು ಸೆಟ್ ಸಮೇತ ಕೊಡ್ತೀವಿ ಕಾರ್ನರ್ ಸೋಫಾಸ್ಗೆ. ಹೌದು, ನೋಡಿ ಈ ಸೆಂಟರ್ ಟೇಬಲ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಮಾರ್ಬಲ್ ಟಾಪು. ಅಂಡ್ ಈ ಕಡೆ ನೋಡ್ಬೋದು, ಇದು ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ನಾನು ಇನ್ನೊಂದು ನೋಡಿದೆ ಸರ್, ನಾನು ರೀಸೆಂಟಾಗಿ ಬಂದಾಗ ನೋಡಿದೆ ನಿಮ್ಮ ಹತ್ರ ರೆಕ್ಲೈನರ್ ಮಾಡೆಲ್, ತುಂಬಾನೇ ರೆಕ್ಲೈನರ್ ಮಾಡೆಲ್ ಇಟ್ಟಿದ್ದೀರಾ. ಸೊ ರೆಕ್ಲೈನರ್ ಮಾಡೆಲಲ್ಲಿ ನಮಗೆ ವಿತ್ ಮೋಟರ್ ಬೇಕು ಅಂದರೆ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಅವ್ರಿಗೆ ತಗೊಳದ್ಮೇಲೆ ಡಿಪೆಂಡ್ ಆಗ್ತಾರೆ, ಅವ್ರು ಯಾವ ಕ್ಲಾತ್ ತಗೊಂತಾರೆ. ಸಿಂಗಲ್ ಸೀಟರ್ ಬೇಕಾ, ಡಬಲ್ ಸೀಟರ್ ಬೇಕಾ, 3 ಸೀಟರ್ ರೆಕ್ಲೈನರ್ ಬೇಕಾ, ಅದರಲ್ಲಿ ಮೋಟರ್ ವೈಸ್ ಬೇಕಾ, ಮ್ಯಾನ್ಯಲ್ ಬೇಕಾ, 3R ಬೇಕಾ, ಅವ್ರು ಯಾವ ತರ ಕ್ವಾಲಿಟಿ ಸೆಲೆಕ್ಟ್ ಮಾಡ್ತಾರೆ, ಅವ್ರು ಯಾವ ತರ ಸೋಫಾ ಸೆಲೆಕ್ಟ್ ಮಾಡ್ತಾರೆ, ಯಾವ ಮಾಡೆಲ್ ಸೆಲೆಕ್ಟ್ ಮಾಡ್ತಾರೆ, ಅದರ ಮೇಲೆ ಡಿಪೆಂಡ್ ಆಗ್ತದೆ. ಇನ್ನು ಈ ಕಡೆ ತೋರಿಸಿ ಸರ್, ಆ ಕಡೆ ಎಲ್ಲ ಕಾರ್ನರ್ ಸೆಕ್ಷನ್ಸ್ ಇದೆ. ಈ ಕಡೆ 3-1-1, 3-2 ಡಿವೈಡರ್, ಸೋಫಾ ಕಮ್ ಬೆಡ್ಸ್, ಮಲ್ಟಿಪಲ್ ಆಪ್ಷನ್, ಮಲ್ಟಿಪಲ್ ಜೂಲಾಸ್, ಮಂದಿರಗಳು ತೋರಿಸಿ ಅಲ್ಲ ಸರ್, ನಮ್ಮ ಮಂದಿರಗಳು ತುಂಬಾ ಇಷ್ಟ ಕಸ್ಟಮರ್ಗೆ. ನೋಡಿ ಈ ಕಡೆ ತೋರಿಸಿ ಸರ್. ಅಲ್ಲ, ಮಂದಿರಿಗೆ ಬರೋರು ಜಾಸ್ತಿ. ಸರ್ ಒಂದು ಕ್ವಶನ್ ಕೇಳ್ಬೇಕು ನಾನು, ನಿಮ್ಮಲ್ಲಿ ಕಸ್ಟಮೈಸೇಷನ್ ಆಪ್ಷನ್ ಇರೋದ್ರಿಂದ ಯಾರಾದ್ರೂ ನಮ್ಮ ವಿಡಿಯೋ ನೋಡ್ಕೊಂಡ್ಬಿಟ್ಟು ನಮ್ಮ ಮನೇಲಿ ಜಾಗ ಬೇರೆ ಇದೆ, ಓಕೆನಾ, ನಾನು ಲಾಸ್ಟ್ ಟೈಮ್ ಒಬ್ರು ಕಸ್ಟಮರ್ ಮನೇಲಿ ನೋಡಿದೆ, ನಿಮ್ದು 10 ಸೀಟರ್ ಮಾಡ್ಕೊಟ್ಟಿದ್ದೀರಾ. ಯೂಶಲಿ ಈ ತರ ಕಸ್ಟಮೈಸೇಷನ್ ಮಾಡ್ಕೊಡೋದಕ್ಕೆ ಟೈಮ್ ಎಷ್ಟು ತಗೊಂತೀರಾ ಸರ್? ಕಸ್ಟಮೈಸೇಷನ್ ಅಲ್ಲಿ ನಾವು ಕಿಂಗು, ಕಸ್ಟಮೈಸೇಷನ್ ಅಲ್ಲಿ ಮಾತ್ರ ಕಿಂಗ್. ಏನಕ್ಕೆ ಅಂತ ಹೇಳಿದ್ರೆ, ಅವ್ರ ಕಸ್ಟಮರ್ ಏನಾದ್ರು ಹೇಳ್ಬಿಟ್ರೆ ನಮ್ಮ ಮನೆಯಲ್ಲಿ ನಮಗೆ ಮೆಜರ್ಮೆಂಟ್ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಅವ್ರು ಬಂದು ಬುಕ್ ಮಾಡ್ಬಿಟ್ಟು ಹೋದ್ರೆ ನಾವೇ ಕಸ್ಟಮರ್ ಮನೆಗೆ ಮೆಜರ್ಮೆಂಟ್ ಕಳಿಸಿ, ಮೆಜರ್ಮೆಂಟ್ ತಗೊಂಡು ಆ ಮೆಜರ್ಮೆಂಟ್ ತಕ್ಕಾಗಿ, ಅಂದ್ರೆ ಅವ್ರ ಮನೇಲಿ ಇನ್ ಕೇಸ್ ಸ್ಟೆಪ್ಸ್ ಚಿಕ್ಕದಾಗಿರ್ಬೋದು, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇಲ್ಲ, ಡೋರ್ ಚಿಕ್ಕದಾಗಿರ್ಬೋದು, ಮನೆ ಒಳಗಡೆ ಹೋಗ್ತದೋ ಇಲ್ಲ, ಬಟ್ ಅವ್ರ ಮೊದಲೇ ನಮ್ಗೆ ಹೇಳಿದ್ರೆ ನಮ್ಗೆ ಅರ್ಥ ಆಗ್ತದ. ಅವಾಗ ನಾವೇ ಕಳಿಸಿ ಆ ಮೆಜರ್ಮೆಂಟ್ ತಕ್ಕ ಇನ್ ಕೇಸ್ ಡಿಸ್ಮೆಂಟಲ್ ಮಾಡ್ಬೇಕು ಅದನ್ನು ಮಾಡ್ಕೊಡ್ತೀವಿ. ಅದಕ್ಕೆಲ್ಲ ಯಾವುದೇ ಚಾರ್ಜ್ ಮಾಡಲ್ಲ ಸರ್.
ವಿತೌಟ್ ಚಾರ್ಜ್ ವಿತೌಟ್ ಚಾರ್ಜ್. ಡಿಸ್ಮೆಂಟಲ್ಗಾಗಿರ್ಬೋದು ಇಲ್ಲ ಕಸ್ಟಮರ್ ಮೆಜರ್ಮೆಂಟ್ ನಾವು ಕಳ್ಸೋದಾಗಿರ್ಬೋದು ಅದೆಲ್ಲ. ಬಟ್ ಅವ್ರು ಹೇಳ್ಬೇಕು, ನಮ್ಗೆ ಅರ್ಥ ಆಗ್ಬೇಕಂದ್ರೆ ಅವ್ರ ಮನೆ ಕೆಲವ್ರಿಗೆ ನಮ್ಗೆ ಗೊತ್ತಿರಲ್ಲ ಅವ್ರ ಮನೆ ಹೆಂಗಿದೆ, ಅವ್ರ ಸ್ಟೆಪ್ಸ್ ಹೆಂಗಿದೆ ಅಂತ. ಅವ್ರು ಹೇಳಿದ್ರೆ ಅವ್ರಿಗೆ ಡೌಟ್ ಇದ್ರೆ ಖಂಡಿತ ಕಳ್ಸ್ಕೊಟ್ಬಿಟ್ಟು ಅದೆಲ್ಲ ಮಾಡ್ಕೊಡ್ತೀವಿ. ಯೂಶುವಲಿ ಒಂದು ಸೋಫಾ ಮಾಡೋದಿದ್ರೆ, ಒಂದು ಕಾರ್ನರ್ ಸೋಫಾ ನಾವು ನಾನು ಹೇಳ್ದಂಗೆ ಮಾಡ್ಕೊಡ್ಬೇಕು ಅಂತಂದ್ರೆ ಟೈಮ್ ಎಷ್ಟು ತಗೊಂತೀರಾ ಸರ್ ನೀವು? ಸರ್ ಅದು ವಿತಿನ್ ವೀಕಲ್ಲಿ ಸಿಗೋದು ಇದೆ, ವಿತಿನ್ ಮಂತಲ್ಲಿ ಸಿಗೋದು ಇದೆ. ಓಕೆನಾ, ಅದು ಮಾಡ್ಲಿಗೆ ಮೇಲೆ ಡಿಪೆಂಡ್ ಆಗ್ತದೆ. ಯಾಕಂದ್ರೆ ಇವಾಗ ಕೆಲವೆಲ್ಲ ಇವಾಗ ವುಡ್ ವರ್ಕ್ ಆಗ್ಬೇಕಾಗ್ತದೆ. ಅಂದ್ರೆ ವುಡ್ ವರ್ಕ್ ಅಂದ್ರೆ ಎಕ್ಸಾಂಪಲ್ ನೋಡಿ, ಇಲ್ಲಿ ಸೈಡಲ್ಲೆಲ್ಲ ವುಡ್ ಹಾಕಿದ್ದೀರಾ ನೋಡಿ. ಇಲ್ಲಿ ಇದೇನಾಗ್ತದೆ ಅಂದ್ರೆ ಒಂದು ಫ್ಯಾಕ್ಟ್ರಿನಲ್ಲಿ ಆಗಲ್ಲ ಕೆಲಸ. ಓಕೆನಾ, ಒಂದು ಕುಷನ್ ಫ್ಯಾಕ್ಟ್ರಿಲಿ ಆಗ್ಬೇಕು, ಎರಡನೇದ ಪಾಲಿಶ್ ಫ್ಯಾಕ್ಟ್ರಿಲಿ ಆಗ್ಬೇಕು. ಓಕೆನಾ, ಇದಕ್ಕೆಲ್ಲ ಟೈಮ್ ತಗೊಂತೀವಿ. ಒಂದು 10 ದಿವಸ, 15 ದಿವಸ, 20 ದಿವಸ. ಆ ಸೋಪ್ ಆಗಿನ ಮೇಲೆ ಡಿಪೆಂಡ್. ನಾನು ಅದೇ ಹೇಳಿದೆ, 10 ಡೇಸ್ ಒಳಗೇನೂ ಕೊಡ್ತೀವಿ. ಬಟ್ ಆ ಸೋಪ್ ಆಗ್ಲಿ ಹೆಂಗಿರ್ತದೆ ಅದ್ರ ಮೇಲೆ ಡಿಪೆಂಡ್ ಸರ್. ಅವ್ರಿಗೇನೋ ತುಂಬಾ ಅರ್ಜೆಂಟ್ ಇದೆ ಅಂದ್ರೆ ಮಾಡಿಸ್ಕೊಡ್ತೀವಿ, ಇಲ್ಲ ಅಂತಲ್ಲ. ತುಂಬಾ ಅರ್ಜೆಂಟ್ ಇದೆ ಅಂತ ಮೊದಲೇ ಹೇಳಿದ್ರೆ ಮಾಡಿಸ್ಕೊಡ್ತೀವಿ ಅದಕ್ಕೆ ತಕ್ಕಾಗಿ. ಸೊ ಅರ್ಜೆಂಟ್ ಇದ್ರು ಆ ಸರ್ವಿಸು ಇದೆ. ಈ ಕಡೆ ಸರ್ ಈ ಸೋಪ್ ನೋಡಿ ಹೆಂಗಿದೆ ಅಂತ, ಸಖತ್ತಾಗಿದೆ ಸರ್. ಟೀ ಕುಡ್ ಅಲ್ಲಿ ಮಾಡಿದೀವಿ, ಕಂಪ್ಲೀಟ್ ಟೀ ಕುಡ್ ಅಲ್ಲಿ ಮಾಡಿರೋದು. ಎರಡನೇದ ಹಿಂದೆನೂ ನೋಡಿ ಇಲ್ಲೂ ವುಡ್ ಕೊಟ್ಟಿದೀವಿ. ಯಾಕಂದ್ರೆ ಒಂದು ಕಂಫರ್ಟ್ಗೂ ಆಗ್ಬೋದು, ಇನ್ನೊಂದು ಲುಕ್ಗೂ ಆಗಿರ್ಬೋದು. ಲುಕ್ ಎಸ್ಥೆಟಿಕ್ಸ್ ಚೆನ್ನಾಗಿರ್ಬೇಕು. ಹೌದು ಸರ್. ಆಮೇಲೆ ಇದು ನೋಡಿ ಸರ್, ಇದು ಪೀಚ್ ಕಲರ್ ಅಲ್ವಾ ಸರ್ ಇದು? ಹೌದು ಸರ್. ಕಲರ್ ಎಲ್ಲ ಆಪ್ಷನ್ ಇದೆ, ನೀವು ಕೇಳಲೇ ಇಲ್ಲ ಕ್ವಶನ್. ಎಷ್ಟು ಕಲರ್ಸ್ ಆಪ್ಷನ್ ಸರ್? 600 ಕಲರ್ ಪ್ಲಸ್ 600 ಪ್ಲಸ್. ಹೌದು, ಎಲ್ಲ ಸೋಪಾಗು ಅವ್ರು ಯಾವ್ದು ಬೇಕಾದ್ರೂ ಮಾಡಲಿ, ಅವ್ರ ಇಂಟೀರಿಯರ್ ತಕ್ಕಾಗೆ ಸೆಲೆಕ್ಟ್ ಮಾಡ್ಬೋದು. ಅಷ್ಟೊಂದು ಕಲರ್ ಆಪ್ಷನ್ ಇದೆ. ಆಪ್ಷನ್ ಕೊಡ್ತೀರಾ ಸರ್? ಕಲರ್ ಆಪ್ಷನ್ ಇದೆ. ಇನ್ನೂ ಒಂದು ಹೇಳ್ಬಿಡ್ತೀನಿ, ಮೆಟೀರಿಯಲ್ ಆಪ್ಷನ್ ಅದೇ ತರ ಇದೆ ನಮ್ಮದು. ಯಾಕಂದ್ರೆ ಪಕ್ಕನೆ ಇಲ್ಲೇ ನಮ್ದು 3 ಶೋರೂಮ್ ಇದೆ. ಪಕ್ಕನೆ 3 ಶೋರೂಮ್ ಇದೆ. ಅವ್ರಿಗೆ ಇಷ್ಟ ಆಗ್ಲಿಲ್ಲ ಇಲ್ಲಿ ಅಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಇಷ್ಟ ಆಗ್ಲಿಲ್ಲ ಅಲ್ಲಿ. ಅಂದ್ರೆ 3 ತುಂಬಾ ಚಾಯ್ಸ್ ಇದೆ ಅವ್ರಿಗೆ, ಯಾವ ತರ ಬೇಕಾದ್ರೂ ಚಾಯ್ಸ್ ಮಾಡ್ಬೋದು ಅವರು. ಇನ್ನೊಂದು ಕ್ವಶನ್ ಇದೆ ಸರ್, ಹೇಳಿ. ಸೊ ಬಟ್ಟೆ ಅಂತ ಬಂದಾಗ ನಿಮ್ಮ ಹತ್ರ ಯಾವ್ಯಾವ ಸೋರ್ಸಿನ ಬಟ್ಟೆ ಇದೆ, ಎಲ್ಲೆಲ್ಲಿ ತಗೊಂಡ್ಬರ್ತೀರಾ ಬಟ್ಟೆ? ಕ್ವಾಲಿಟಿ ಬಗ್ಗೆ ಹೇಳಿ, ಬಟ್ಟೆ ಕ್ವಾಲಿಟಿ ಬಗ್ಗೆ. ಸರ್ ಕ್ವಾಲಿಟಿ ನಾನು ಅದೇ ಹೇಳಿದ್ನಲ್ಲ ಸರ್, ಅದು ವಾಟರ್ ಅಸಿಸ್ಟೆಂಟ್ ಬೇಕಾದ್ರೂ ಇದೆ, ಮೈಕ್ರೋ ಫ್ಯಾಬ್ರಿಕ್ ಬೇಕಾದ್ರೂ ಇದೆ, ಲೆದರ್ ಬೇಕಾದ್ರೂ ಇದೆ, ರೆಕ್ಸಿನ್ ಬೇಕಾದ್ರೂ ಇದೆ. ಓಕೆನಾ, ಸ್ವೇಟ್ ಫ್ಯಾಬ್ರಿಕ್ ಬೇಕಾದ್ರೂ ಇದೆ. ಪ್ರತಿಯೊಂದು ಇಟ್ಟಿದ್ದೀವಿ, ಕಸ್ಟಮರ್ ಚಾಯ್ಸ್. ಬಟ್ ನಾವೆಲ್ಲ ರೆಕ್ಸಿನ್ಗಳು ಜಾಸ್ತಿ ಹಾಕಕ್ ಹೋಗಲ್ಲ, ಹಾಕದೇ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಪೀಲ್ ಔಟ್ ಆಗ್ಬಿಡ್ತದೆ ಸರ್. ಕಸ್ಟಮರ್ ಕೂತ್ಕಂತ ಹಿಂಗ್ ಕೈ ಇಡ್ತಾರಲ್ಲ ಸರ್, ಮೇಲೆ ಹಿಂಗ್ ಕೈ ಇಡ್ತದೆ, ಅದು ಎದ್ ಬಿಡ್ತದೆ, ಪೀಲ್ ಔಟ್ ಆಗ್ಬಿಡ್ತದೆ. ಅದರಿಂದ ರೆಕ್ಸಿನ್ ತುಂಬಾ ಹಾಕಕ್ ಹೋಗಲ್ಲ. ಕಸ್ಟಮರ್ ಕೇಳಿದ್ರು ರೆಕ್ಸಿನ್ ಬೇಕು ಅಂತ ನಾವೇ ಅದಕ್ಕೆ ಹೇಳ್ತೀವಿ, ಬೇಡ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಅದ್ರ ಬಗ್ಗೆ ನಮಗೆ ಗೊತ್ತಿದೆ. ಯಾರಾದ್ರೂ ಪ್ಯೂರ್ ಲೆದರ್ ಕೇಳಿದ್ರೆ ಖಂಡಿತ ಮಾಡ್ಕೊಡ್ತೀವಿ, ಖಂಡಿತ ಮಾಡ್ಕೊಡ್ತೀವಿ. ಆಪ್ಷನ್ ಇದೆ ಸರ್, ಆಪ್ಷನ್ ಇದೆ. ಅವ್ರು ಯಾವ ತರ ಆದ್ರೂ ಕೇಳಿ ಸರ್, ಆಪ್ಷನ್ ಅಂತೂ ಇಟ್ಟಿದ್ದೀವಿ. ಓಕೆ ಸರ್, ದೇವ್ರ ಮನೆ ಬಗ್ಗೆ ಹೇಳ್ತಾ ಇದ್ರೆ, ಸರ್ ದೇವ್ರ ಮನೆ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಹತ್ರ? ಸರ್ 5,000ನಿಂದನೂ ಇದೆ ದೇವ್ರ ಮನೆ. 5,000ನಿಂದನೂ ಇದೆ. ಯಾವ ತರ ವುಡ್, ಟೀ ಕುಡ್ ಇದೆ, ಪ್ಲೈವುಡ್ ಇದೆ. ಇದೆಲ್ಲ CNC ಕಟಿಂಗ್ ಆಗಿರ್ತದೆ ವಿತ್ ಡಿಕೋ ಪಾಲಿಶ್. ಬಟ್ ಕಸ್ಟಮರು ಅವರು ಇವಾಗ ಏನ್ ಗೊತ್ತಾ ಸರ್, ಸುಮಾರು ಮನೆ ರೆಂಟೆಡ್ ಹೌಸ್ಗಳು ಇರ್ತಾರಲ್ಲ, ಅವ್ರಿಗೆಲ್ಲ ಮಂದಿರಗಳು ಅಂದ್ರೆ ದೇವ್ರ ಮನೆಗಳು ಅವೆಲ್ಲ ಇರಲ್ಲ, ಏನಿಲ್ಲ. ಅದಕ್ಕಾಗಿ ರೆಡಿ ಇಟ್ಟಿರ್ತೀವಿ. ಕೆಲವ್ರಿಗೆಲ್ಲ ಹಬ್ಬಗಳು ಬರ್ತದೆ, ಇಮಿಡಿಯೇಟ್ ಬೇಕಲ್ವಾ, ಅವ್ರಿಗೆಲ್ಲ ರೆಡಿ ಇಟ್ಟಿರ್ತೀವಿ. ವಿತ್ ಸೈಜ್ ವೈಸು, ಕಲರ್ ವೈಸು, ವುಡ್ ವೈಸು ಅವ್ರಿಗೆ ಬೇಕಾದಷ್ಟು ಆಪ್ಷನ್ ಇದೆ. ಯಾರು ಬೇಕಾದ್ರೂ ಬಂದು ಸೆಲೆಕ್ಟ್ ಮಾಡಿ ತಗೊಂಡು ಹೋಗ್ಬೇಕು. ಇಲ್ಲಿಗೆ ಬಂದ್ರೆ ಈಸಿ. ನನಗೆ ಗೊತ್ತಾಗ ದೊಡ್ಡದು ಬೇಕು ನಮಗೆ. ಖಂಡಿತ. ನಾವು ಅವ್ರಿಗೇನು ಇಲ್ಲಿರೋದು ಇಷ್ಟ ಆಗ್ಲಿಲ್ಲ, ಇನ್ನೂ ಬೇರೆ ತರ ಬೇಕು, ಇನ್ನೂ ದೊಡ್ಡದು ಬೇಕು, ಇನ್ನೂ ಚಿಕ್ಕದ್ ಬೇಕು, ಖಂಡಿತ ಮಾಡ್ಕೊಡ್ತೀರಲ್ವಾ? ಕಸ್ಟಮೈಸ್ ಅಲ್ಲಿ ಅಂತೂ ಕೇಳಷ್ಟೇ ಇಲ್ಲ ಸರ್, ಅವ್ರು ಯಾವ್ದಾದ್ರೂ ಕೇಳಿ ಮಾಡ್ಕೊಡ್ತೀರಾ? ಖಂಡಿತ. ಆ ಸೆಕ್ಷನ್ಗೂ ಕೂಡ ಹೋಗಿ ಬಂದ್ಬಿಡೋಣ. ಖಂಡಿತ ಸರ್. ಸರ್ ನಿಮ್ದು ಶೋರೂಮ್ ಎಲ್ಲೆಲ್ಲಿದೆ ಎಲ್ಲ ಸ್ವಲ್ಪ ಅಡ್ರೆಸ್ ಹೇಳ್ಬೋದಾ? ಇದು ಎಲ್ಲಿದೆ? ಇನ್ನೊಂದು ಔಟರ್ ರಿಂಗ್ ರೋಡ್, ಬಾನಸವಾಡಿ. ಇಲ್ಲಿ ಬಂದು ಪಕ್ಕನೆ 3 ಶೋರೂಮ್ ಇದೆ. ಕಂಟಿನ್ಯೂ ಅಲ್ವಾ? ಕಂಟಿನ್ಯೂ ಆಗಿ 3 ಶೋರೂಮ್ ಇಲ್ಲಿದೆ. ಆಪೋಸಿಟ್ ರಾಮೂರ್ತಿನ ರೋಡಲ್ಲಿ 1 ಶೋರೂಮ್ ಇದೆ. ಓಕೆ. ಸರ್ಜಾಪುರ ರೋಡ್, ಸರ್ಜಾಪುರ ಮೇನ್ ರೋಡ್, ದೊಮ್ಸಂದ್ರ, ಅಲ್ಲೊಂದು ಶೋರೂಮ್ ಇದೆ. ಮತ್ತೆ ನಮ್ದೇ ವೇರ್ ಹೌಸ್ಗಳಿದಾವೆ, ಫ್ಯಾಕ್ಟ್ರಿಗಳಿದಾವೆ. ಓಕೆನಾ, ಅದರಿಂದ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಸರ್ ನಾವು ಅಂಗಡಿಗೆ ಸಪ್ಲೈ ಕೊಡ್ತೀವಿ. ಹೋಲ್ಸೇಲ್ ಅಲ್ಲಿ ಅಂಗಡಿಗೆ ಸಪ್ಲೈ ಕೊಡ್ತೀವಿ. ಅದರಿಂದ ಆ ರೇಟಲ್ಲಿ ಕಸ್ಟಮರ್ಗೆ ಯಾಕೆ ಕೊಡಬಾರ್ದು ಅಂದ್ಬಿಟ್ಟು ನಾವು ಹೋಲ್ಸೇಲ್ ರೇಟಲ್ಲಿ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಕಸ್ಟಮರ್ಗೆ ಒರಿಜಿನಲ್ ಐಟಮ್ ಕೊಡ್ತಾ ಇದ್ದೀರಾ. ಹೌದು, ಪ್ರೀಮಿಯಂ ಐಟಮ್ ಬೇಕು. ಇನ್ ಕೇಸ್ ಇವಾಗ ಅಲ್ಲೆಲ್ಲ ನೋಡಿದ್ರಲ್ಲ, ಇದು ನೋಡಿ ಪ್ರೀಮಿಯಮ್ ತೋರಿಸಿ ಸರ್, ಇದು ತೋರಿಸಿ ಇವೆಲ್ಲ ಪ್ರೀಮಿಯಂ ಐಟಮು. ಆ ಥರ ಬೇಕಾ, ಆ ಥರನೂ ಆಪ್ಷನ್ ಇಟ್ಟಿದ್ದೀವಿ. ಸೋಫಾ ಆಗ್ಬೋದು, ಡೈನಿಂಗು, ಕಾಟು, ಪ್ಯೂರ್ ವುಡ್ಡಲ್ಲಿ ಕಾಟ್ ಬೇಕು. ಕೆಲವ್ರು ಕೇಳ್ತಾರೆ ನಮ್ಗೆ ಟೀ ಕುಡ್ಡಲ್ಲೇ ಬೇಕು, ನಂಗೆ ಶೀಶಮ್ ವುಡ್ಡಲ್ಲೇ ಬೇಕು. ಅದಕ್ಕೂ ಆಪ್ಷನ್ ಆ ಕಡೆ ತೋರಿಸಿ ಸರ್. ಅವೆಲ್ಲ ಟೀ ಕುಡ್ಡಲ್ಲಿ ಮಾಡಿರೋದು, ಇವೆಲ್ಲ ಟೀ ಕುಡ್ ಪ್ಯೂರ್ ವುಡ್ಡಲ್ಲಿ ಮಾಡಿರೋದು. ಓಕೆನಾ, ಅವ್ರಿಗೆ ಯಾವ ಥರ ಇವೆಲ್ಲ ತಗೊಂಬಿಟ್ರೆ ಸರ್, ಅವರು ನನ್ನ ಪ್ರಕಾರ ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಅಲ್ಲಿಗಂಟೆ ಯೂಸ್ ಮಾಡ್ಬೋದು. ಹೌದಾ? ಖಂಡಿತ ಏನೂ ಆಗಲ್ಲ, ಏನೂ ಆಗಲ್ಲ ಅಂತಾರೆ. ಇದು ನೋಡಿ, ಏನೂ ಆಗಲ್ಲ ಸರ್. ಅದು ನಾವು ಹಾಕೋ ಐಟಮ್ ಮೇಲೆ ಡಿಪೆಂಡ್ ಸರ್. ಇಲ್ಲ ಹಿಂಗಿದೆ ಸರ್, ಇದು ತುಂಬಾನೇ ಚೆನ್ನಾಗಿದೆಲ್ಲ ಸರ್. ಇದು ನಾನು ಹೇಳಿದ್ನಲ್ಲ ಸರ್, ನಾವ್ ಯಾವ ತರ ಐಟಮ್ ಅದ್ರೊಳಗಡೆ ಹಾಕ್ತಿವಿ ಅದೇ ತರ ಲೈಫ್ ಬರೋದು. ನಾನು ಹೇಳ್ಬಿಟ್ರೆ ಲೈಫ್ ಬರಲ್ಲ ಸರ್. ಅದು ಅದಕ್ಕೆ ಹಾಕ್ಬೇಕು, ಆ ಮೆಟೀರಿಯಲ್ ಹಾಕ್ಬೇಕು, ಅವಾಗಲೇ ಲೈಫ್ ಬರೋದು. ತೋರಿಸಿ ಸರ್, ಇನ್ನೂ ತುಂಬಾ ಆಪ್ಷನ್ ಇದೆ. ವೀಕ್ಷಕರೇ, ಇಲ್ಲೂ ತುಂಬಾ ಆಪ್ಷನ್ ಇದೆ. ಇವೆಲ್ಲ ಕಾಟಗಳು ಬೇಕಂದ್ರೆ ಬೇಕಾದಂಗೆ ಇದಾವೆ ಸರ್. ಡಿಸೈನ್ ಆಗಿರ್ಬೋದು,
ಕಲರ್ಸ್ ಆಗಿರ್ಬೋದು, ಸರ್ ಕಾಟ್ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಸ್ಟೋರೇಜ್ ಆಗಿರ್ಬೋದು, ವಿತೌಟ್ ಸ್ಟೋರೇಜ್ ಆಗಿರ್ಬೋದು, 15,000 ಸ್ಟಾರ್ಟಿಂಗ್ ಇದೆ ಕ್ವೀನ್ ಸೈಜ್. 15,000 15,000 ಸ್ಟಾರ್ಟಿಂಗ್ ಇದೆ ನೋಡಿ ವೀಕ್ಷಕರೇ. ನಿಮಗೆ ಸೊಳ್ಳೆ ಪರದೆ ಮಾಡೆಲ್ ಅದೇನಕ್ಕೆ ಅಂತ ಹೇಳಿದ್ರೆ ಸರ್, ಕೆಲವು ಈ ಮಸ್ಕಿಟೋಸ್ ಜಾಸ್ತಿ ಅಂದ್ಬಿಟ್ಟು ತುಂಬಾ ಜನ ಕಸ್ಟಮರ್ ಇದು ಮಾಡ್ತಾರೆ. ಅದಕ್ಕೆ ಅಂದ್ರೆ ಅವ್ರು ಕೋಲ ಹಾಕ್ಯಬೇಕು ಅದು ಹಾಕ್ಯಬೇಕು ಅಂತಿಲ್ಲ, ಜಸ್ಟ್ ಎಲ್ಲ ನಾವು ಮಾಡ್ಕೊಟ್ಬಿಟ್ಟಿವಿ. ಅದ್ರ ಮೇಲೆ ಜಸ್ಟ್ ಅವ್ರ ಮೆಸ್ ಹಾಕ್ಯಂದ್ರೆ ಸಾಕು. ಕಂಪ್ಲೀಟ್ ಮಸ್ಕಿಟೋಸ್ಗೆ ಇದೇನೋ ಮಲೇರಿಯಾ, ಜ್ವರ, ಆಳು ಮುಳ್ಳು ಅಂತಾರಲ್ಲ ಸರ್, ಭಯ ಬೀಳಂಗೆ ಇರಲ್ಲ, ಬೇಡ ಅಂತ ಹೇಳ್ತೀರಾ. ಓಕೆ ಸೂಪರ್. ಆಮೇಲೆ ಇದು ಕಾರ್ಡ್ಗೂ ಕೂಡ ನೀವು EMI ಆಪ್ಷನ್ಸ್ ಕೊಡ್ತೀರಾ? ಹೌದು ಸರ್, ಪ್ರತಿಯೊಂದು ಫರ್ನಿಚರ್ಗೂ EMI ಆಪ್ಷನ್ ಇದೆ ಸರ್. ಅವ್ರು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಲಿ. ಸೊ ನೋಡಿ ವೀಕ್ಷಕರೇ, ಇಲ್ಲೊಂದು ಮಸ್ಟರ್ಡ್ ಕಲರ್ ಇದೆ, ತುಂಬಾನೇ ಚೆನ್ನಾಗಿದೆ ಇದು. ಇವೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಇರಲಿಲ್ಲ ಸರ್ ನಮಗೆ ಕೆಲವು. ಅದೇ ಚೇಂಜ್ ಆಗ್ತಾ ಇರ್ತದೆ. ನಾನು ಅದೇ ಹೇಳಿ ಸರ್, ಲಾಸ್ಟ್ ಟೈಮ್ ಇದ್ದಿದ್ದು ಇವಾಗ ಇರಲ್ಲ, ಇವಾಗ ಇದ್ದಿದ್ದು ನೆಕ್ಸ್ಟ್ ಟೈಮ್ ಇರ್ತದ ಅಂತ ಏನಿರಲ್ಲ. ಈಗ ನೀವು ಹೇಳಿದ್ರಿ ನಾವು ಬೇರೆ ಬೇರೆ ಬಿಸ್ನೆಸ್ಗಳಿಗೂ ಕೂಡ ಕೊಡ್ತೀವಿ ಅಂತ. ಹೌದು ಸರ್. ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ಬಂದು ಸರ್ ಒಂದು ಹೋಲ್ಸೇಲ್ ಬೆಲೆಯಲ್ಲಿ ಕೊಡಿ ಅಂದ್ರೂ ನೀವು ಅದಕ್ಕೆ ಆಪ್ಷನ್ ಕೊಡ್ತೀರಾ? ಖಂಡಿತ ಕೊಡ್ತೀವಿ ಸರ್, ಖಂಡಿತ ಕೊಡ್ತೀವಿ. ನಾವು ಅಂಗಡಿಗಳಿಗೂ ಸಪ್ಲೈ ಕೊಡೋದ್ರಿಂದ ಖಂಡಿತ ಆ ಥರ ಆಪ್ಷನ್ ಇದೆ. ಬಟ್ ಕಸ್ಟಮರ್ಗಳು ಸರ್ ನೀವು ಕೇಳಲಿಲ್ಲ, ಬಟ್ ನಾನೇ ಹೇಳ್ಬಿಡ್ತೀನಿ. ಲಾಸ್ಟ್ ಮಂತ್ ದಾವಣಗೆರೆಯಲ್ಲಿ ಎಕ್ಸ್ಪೋ ಮಾಡ್ಕೊಂಡ್ಬಂದ್ವಿ. ಅಂದ್ರೆ ಇಡೀ ಕರ್ನಾಟಕ ಕಡೆ ಎಲ್ಲ ಕಡೆ ಆಲ್ಮೋಸ್ಟ್ ಎಕ್ಸ್ಪೋಗಳು ಮಾಡ್ತಾ ಇರ್ತೀವಿ. ಅದರಿಂದ ಇಡೀ ಕರ್ನಾಟಕದ ಜನ ಎಕ್ಸ್ಪೋಗಳು ಮಾಡಿದಾಗೆ ತಗೊಂಬಕಂತ ಅವ್ರ ಕೈಲಿ ಆಗಲ್ಲ. ಅವಾಗ ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದ್ಬಿಟ್ಟು ಅವ್ರ ಚಾಯ್ಸ್ ತಕ್ಕಾಗಿ ಇಲ್ಲಿ ಬಂದು ನೋಡಿ ಸುಮಾರು ಜನ ಸರ್, ಬೆಂಗಳೂರಿಂದಾನೇ ಅಲ್ಲ, ಔಟ್ಸೈಡ್ ಜನ ತುಂಬಾ ಬರ್ತಾರೆ. ಸೊ ಹೊರಗಡೆಯಿಂದ ನನಗೊಂದು 2-3 ಊರ ಹೆಸರು ತಗೋ ಜಾಸ್ತಿ. ಹೊರಗಡೆ ದಾವಣಗೆರೆಯಿಂದ ಇರ್ಬೋದು, ಚಿಕ್ಕಮಂಗ್ಳೂರಿಂದ, ಕಲಬುರಗಿ, ಬಳ್ಳಾರಿ ಸರ್, ಪ್ರತಿಯೊಂದು ಡಿಸ್ಟಿಕ್ಕು ಸರ್. ನನ್ನ ಕೋಲಾರ ಸರ್, ನನ್ನ ಕೋಲಾರ ಡಿಸ್ಟಿಕ್ ಇಂದ ಎಲ್ಲ ಕಡೆಯಿಂದನೂ ಬರ್ತಾರೆ ಸರ್. ಈ ಕಡೆ ಆ ಕಡೆ ಅನ್ನೋದೇನಿಲ್ಲ, ಯಾಕಂದ್ರೆ ಐಟಮ್ ಚೆನ್ನಾಗಿದೆಯಲ್ಲ ಸರ್. ಐಟಮು ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ ಸರ್. ಅವರು 100 ರೂಪಾಯಿ ಏನಾದರೂ ಕೊಡ್ತಾ ಇದ್ರೆ ಆ 100 ರೂಪಾಯಿಗೆ ವರ್ತಿರಿ ಇದೆಯಾ ಅನ್ನೋದೇ ಇಂಪಾರ್ಟೆಂಟ್. ಕರೆಕ್ಟ್ ಆಗಿ ಹೇಳಿದ್ರೆ. ಅದಕ್ಕಾಗಿ ನಾವು ಸರ್ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಲ್ಲ ಅನ್ನೋದು ಇದು ಒಂದು ವಿಷಯಕ್ಕಷ್ಟೇ. ನಾನು ನೀವು ಅದು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಲ್ಲ, ಕನ್ನಡಿಗರಿಗೆ ಮೋಸ ಆಗಕ್ ಬಿಡಲ್ಲ, ಪ್ರತಿಯೊಂದು ವರ್ತ್ ಕೊಡ್ತೀನಿ ಅಂತ. ಬನ್ನಿ, ಅದಕ್ಕೆ ನೀವು ಲಾಸ್ಟ್ ಟೈಮ್ ದಾವಣಗೆರೆ ಹೋಗಿದ್ರಿ, ಹಾಗಾದ್ರೆ ಎಕ್ಸ್ಪೋ ಮಾಡಿದ್ರಿ ಅಲ್ವಾ? ಲಾಸ್ಟ್ ಮಂತ್ ಅಲ್ಲೇ ಮಾಡ್ಕೊಂಡು. ಸೊ ವೀಕ್ಷಕರೇ, ಇನ್ನ ಮಲ್ಟಿಪಲ್ ಆಪ್ಷನ್ಸ್ ಇದೆ, ಹಂಗೆ ತೋರಿಸ್ಕೊಂಡು ಹೋಗ್ಬಿಡ್ತೀನಿ ನಾನು ನಿಮಗೆ ಆನ್ ದ ವೇ. ಸರ್ ಇದು ಬ್ರಿಕ್ ಮಾಡೆಲ್ ಅಲ್ವಾ ಸರ್ ಇದು? ಹೌದು ಸರ್, ಬ್ರಿಕ್ ಮಾಡಲ್ ಸ್ವಲ್ಪ ಹೈ ಎಂಡ್ ಮಾಡಲ್, ಸ್ವಲ್ಪ ಮಾಡಲ್ ಇದೆ. ಅದಕ್ಕಿಂತ ಪ್ರೀಮಿಯಂ ಇದು. ಪ್ರೀಮಿಯಂ ಅಲ್ವಾ ಸರ್ ಇದು? ಪ್ರೀಮಿಯಂ ಮಾಡಲ್. ಬ್ರಿಕ್ ಮಾಡೋಕ್ಕಿಂತ ತುಂಬಾ ಚೆನ್ನಾಗಿದೆ ಇದು. ಇದು ನೋಡಿ ಜಾಲಿ ಮಾಡಲ್ ಅಂತೀವಿ. ಇದು ಈ ಕಡೆ ಯಾವ್ದು ಸರ್ ಇದು? ಓ, ಇದು ಜಾಲಿ ಮಾಡಲ್ಲ. ಸೈಡಲ್ಲಿ ಜಾಲಿ ಸೈಡಲ್ಲಿ ಸರ್, ಜಾಲಿ ಆಗಿರ್ಬೇಕಿತ್ತು ಕಂಡ್ರೆ. ಬೇರೆ ಬೇರೆ ತರ ಆಪ್ಷನ್ ಇದೆ ಸರ್. ಬೇರೆ ತರ ಜೂಲ ತೋರಿಸಿ ಸರ್. ಫುಲ್ ವುಡ್ ಅಲ್ಲೇ ಟೀಕ್ ವುಡ್ ಅಲ್ಲಿ ಮಾಡಿರೋದು. ಇದು ಕಂಪ್ಲೀಟ್ ಟೀಕ್ ವುಡ್ ಅಲ್ಲಿ ಮಾಡಿರೋದು. 1% ಮಿಕ್ಸ್ ಇಲ್ಲ ಸರ್, ಪ್ಯೂರ್ ಟೀಕ್ ವುಡ್ ಅಲ್ಲಿ ಮಾಡಿರೋದು. ನೋಡಿ ಇದು ನಮ್ಮ ಹೊರಗಡೆ ವರಾಂಡದಲ್ಲಿ ಹಾಕೊಂಡು ಕೂತ್ಕೊಳ್ಳೋಕೆ ತುಂಬಾ ಚೆನ್ನಾಗಿ, ಎಲ್ಲಿ ಬೇಕಾದ್ರೂ ಹಾಕ್ಯಬಹುದು ಸರ್. ಅದರಲ್ಲಿ ವಿತ್ ಕುಷನ್ ಬೇಕು, ಅದು ಇದಾವೆ. ತುಂಬಾ ಚಾಯ್ಸ್ ಇದೆ ಸರ್. ಎಲ್ಲಾದ್ರಲ್ಲೂ ಬೇರೆ ಬೇರೆ ತರ ಚಾಯ್ಸ್. ಡೈನಿಂಗ್ ಟೇಬಲ್ ಪ್ರೀಮಿಯಂ ಡೈನಿಂಗ್ ಬೇಕಾದ್ರೆ ಪ್ರೀಮಿಯಂ ಇದಾವೆ. ಸೊ ಡೈನಿಂಗ್ ಟೇಬಲ್ ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ? 16,000 ಸ್ಟಾರ್ಟ್ ಆಗ್ತದೆ ಸರ್. 4 ಚೇರು ಪ್ಲಸ್ ಟೇಬಲ್. ಓಕೆ ಓಕೆ. 4 ಚೇರು, ಒಂದು ಟೇಬಲ್, ಫುಲ್ ಸೆಟ್ ಅದು ವಿತ್ ಕುಷನ್ ಸಮೇತ. 4 ಮಾರ್ಬಲ್ ಟಾಪ್ ಅಲ್ಲ ಸರ್ ಇದು? ಹೌದು, ಇದು ಮಾರ್ಬಲ್ ಟಾಪ್. ಓಕೆ. ಇಲ್ಲಿ ನೀವೇ ಮಾಡಿರೋದು ಇಂಪೋರ್ಟೆಡ್ ಸರ್ ಇದು? ಇಲ್ಲ ನಮ್ದೇ, ಇವೆಲ್ಲ ನಮ್ದೇ ಆಲ್ಮೋಸ್ಟ್. ನೀವೇ ಮಾಡ್ತೀರಾ? ಇದೆಲ್ಲ ಆನೆಕ್ಸ್ ಸರ್. ಇದೆಯಲ್ಲ ಇದು ಆನೆಕ್ಸ್, ಇದು ಪ್ಯೂರ್ ಆನೆಕ್ಸ್ ಇದು. ವಾವ್, ಅಂದ್ರೆ ಲೈಟ್ ಹಾಕಿದ್ರೆ ರಿಫ್ಲೆಕ್ಟ್ ಆಗುತ್ತೆ ಆಕ್ಚುಲಿ ಅಲ್ವಾ? ಸೊ ವೀಕ್ಷಕರು ಇದು ನೋಡಿ ಸರ್, ಇದು ವಾವ್ ಇದೆ. ಅಂದ್ರೆ ನಿಮ್ಮ ಹತ್ರ ಈ ವರ್ಕ್ ಮಾಡೋರು ತುಂಬಾ ಚೆನ್ನಾಗಿದ್ದಾರೆ ಸರ್. ಸರ್ ವರ್ಕ್ ಹಂಗೆ ಸುಮ್ಮನೆ ಲೈಟ್ ಹತ್ರದಿಂದ ತೋರಿಸಿ. ಇಲ್ಲಿ ತೋರ್ಸೋಣ ಬನ್ನಿ ಸರ್, ಇಲ್ಲಿ ತೋರ್ಸೋಣ. ಇದೆಯಲ್ಲ ಗ್ರೀನ್ಸು, ನೋಡಿ ಯಾರೇ ಆಗ್ಲಿಕ್ಕೆ ಸರ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಟೀಕ್ ವುಡ್ ಅಂದ್ಬಿಟ್ಟು. ಅದಕ್ಕೆ ನಾನು ಹೇಳೋದು, ಕೈಯಲ್ಲಿ ಕೆಲವರು ಪಾಲಿಶಲ್ಲಿ ಮಿಕ್ಸ್ ಗೆರೆ ಎಳೆದು ಕೊಟ್ಬಿಡ್ತಾರೆ ಗ್ರೀನ್ಸು. ಅದು ಮೇನ್ ಅಲ್ಲ, ವುಡ್ಡಲ್ಲಿ ಇರಬೇಕು ಸರ್. ಮೇನ್ ವುಡ್ಡಲ್ಲಿ ಕೆಪಾಸಿಟಿ ಇದ್ರೇನೆ ಅದು ಲೈಫ್ ಬರೋದು. ಆಮೇಲೆ ನಿಮ್ದು ಫಿನಿಶಿಂಗ್ ಇದೆಯಲ್ಲ ಸರ್, ಸ್ಟಿಚಿಂಗ್ ಮಾಡಿ ಫಿನಿಶಿಂಗ್ ಕೊಟ್ಟಿರೋದು ಎಲ್ಲೂ ಅನ್ಇವನ್ ಆಗಿಲ್ಲ. ಪ್ರತಿಯೊಂದು ಚೇರು ಕೂಡ ಮ್ಯಾಚ್ ಆಗುತ್ತೆ. ಚೇರ್ ಆಗಿರ್ಬೋದು, ಸೋಫಾ ಆಗಿರ್ಬೋದು, ಪ್ರತಿಯೊಂದು. ಅದಕ್ಕೆ ಸರ್ ನಾವು ಯಾಕಂದ್ರೆ ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಮಾಡೋದ್ರಿಂದ ಒಂದು ದಿವಸ ಫ್ಯಾಕ್ಟ್ರಿನಲ್ಲಿ ಲೇಟ್ ಆದ್ರೂ ಪರವಾಗಿಲ್ಲ. ಒಂದು ದಿವಸ 2 ದಿವಸ ಲೇಟ್ ಆದ್ರೆ ನಾನು ಎಂಪ್ಲಾಯಿಗೆ ಬೈಯಕ್ಕೆ ಹೋಗಲ್ಲ, ನಮ್ಮ ಸ್ಟಾಫಿಗೆ ಬೈಯಕ್ಕೆ ಹೋಗಲ್ಲ. ಯಾಕ್ರಿ ಇವತ್ತು ಕೊಡಿಲ್ಲ, ಇವತ್ತು ಬೇಕಾಗಿತ್ತು ನನಗೆ ಅಂತ ಬೈಯಕ್ಕೆ ಹೋಗಲ್ಲ. ಬಟ್ ಇವತ್ತು ಕೊಡೋದು ನಾಳೆ ಕೊಡಿ, ಬಟ್ ನನಗೆ ಕರೆಕ್ಟಾಗಿ ಕೊಡಿ. ಅಂದ್ರೆ ಪ್ರೆಷರ್ ಮಾಡಲ್ಲ ನೀವು. ಫಿನಿಶಿಂಗ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ನಾನು ಕಾಂಪ್ರಮೈಸ್ ಆಗಲ್ಲ ಸರ್. ನೋಡಿ ವೀಕ್ಷಕರು, ಎಷ್ಟು ಚೆನ್ನಾಗಿ ಬಂದಿದೆ. ಮೇನ್ ನನಗೆ ಕ್ವಾಲಿಟಿ ಸರ್, ಮೇನ್ ಕ್ವಾಲಿಟಿನಲ್ಲಿ ಮಾತ್ರ ನಾನು ಮಾತಾಡೋಕ್ಕೆ ಹೋಗಲ್ಲ ಸರ್. ಮಿಕ್ಸ್ ಮಾಡೋದು ಸರ್, ಸೋಫಾ ಮಾಡಬೇಕಾದ್ರೆ ಸುಮಾರು ಜನ ಸರ್ ನಾನು ನೋಡಿದ್ದೀನಿ. ಯಾಕಂದರೆ ನಾನು ಅಂಗಡಿಗೆ ಸಪ್ಲೈ ಕೊಡೋದ್ರಿಂದ ಸುಮಾರು ಜನ ಬೇರೆಯವರು ಕೊಡ್ತಾ ಇದ್ರಲ್ಲ, ಏನೋ ಒಂದು ಸೋಫಾ ಮಾಡ್ಬೇಕಂದ್ರೆ ಮಿಕ್ಸ್ ಮಾಡ್ಬಿಡೋದು, ಜಾಯಿಂಟ್ ಕುಷನ್ಗೆ ಮಾಡ್ಬಿಡೋದು. 10 ಕಂಪ್ನಿ ಕುಷನ್, ಯಾವುದೋ ಒಂದು ತೆಳ್ಳಗೆ, ಒಂದು ತೆಳ್ಳದು, ಒಂದು ದೊಡ್ಡದು, ಒಂದು ಚಿಕ್ಕದು ಎಲ್ಲ ಮಿಕ್ಸ್ ಮಾಡಿ ಜಾಯಿಂಟ್ಗೆ ಮಾಡ್ಬಿಡೋದು. ಅವು ಎಷ್ಟು ದಿವಸ ಇರ್ತದೆ ಸರ್? ಯಾವುದೋ ಹಳೆ ಸೋಫಾ ಓಪನ್ ಮಾಡಿ ತೋರಿಸಿದ್ರಲ್ಲ ನೀವು, ಕಸದ ರಾಶಿನೇ ಇತ್ತಲ್ಲ, ಲೈಫ್ ಬರೋಕ್ಕೆ ಚಾನ್ಸೇ ಇಲ್ಲ ಸರ್. ಸರ್ ನೋಡಿ ವೀಕ್ಷಕರೇ, ತುಂಬ ಇಲ್ಲ ಐಟಮ್ಸ್ಗಳೆಲ್ಲ ಇದೆ, ನೋಡ್ತಾ ಇರ್ಬೋದು ನೀವು. ಡೈನಿಂಗ್ ಟೇಬಲು, ಗ್ಲಾಸ್ ಟಾಪು. ಇದು ಕಾರ್ಟ್ ಇದೆಯಲ್ಲ ಸರ್, ಈ ಕಾರ್ಟಲ್ಲೇ ಇದು ಬರ್ತದೆ. ಹಂಗೆ ನೋಡಿಸಿ ಅಪ್ ಮಾಡಿದ್ದಾರೆ. LED ಲೈಟ್ ಅರೇಂಜ್ಮೆಂಟ್ ಮಾಡಿದ್ದೀವಿ. ಇದ್ರೊಳಗಡೆ ಲೈಟ್ ಇದೆಯಾ? ನೋಡಿ. ಓಹೋ,
ಓಕೆನಾ. ಆಂಬಿಯನ್ಸ್ ಅಲ್ವಾ ಸರ್ ಇದು? ವಿತ್ ಸ್ಟೋರೇಜ್ ಇದು. ತೆಗೀರಿ. ಇದ್ರೊಳಗಡೆ ಸ್ಟೋರೇಜ್ ಫುಲ್ಲು ಕೆಳಗಡೆ ಗಂಟ ಸ್ಟೋರೇಜ್ ಇದೆ ಇದು ಇದೆಯಲ್ಲ ಕೆಳಗಡೆ. ಹೌದು, ಫುಲ್ ಸ್ಟೋರೇಜ್ ಬರ್ತದೆ ಇದು. ಈ ಕಡೆ ಕೆಳಗಡೆ ಬಾಟಮ್ ಸ್ಟೋರೇಜ್ ಇದೆ. ಹೈಡ್ರಾಲಿಕ್ ಬೇಕಾ ಹೈಡ್ರಾಲಿಕ್ ಕೊಡ್ತೀವಿ, ವಿತೌಟ್ ಸ್ಟೋರೇಜ್ ಬೇಕಾ ವಿತೌಟ್ ಸ್ಟೋರೇಜ್ ಕೊಡ್ತೀವಿ. ಕಸ್ಟಮರ್ ಯಾವ ಥರ ಚಾಯ್ಸ್ ಆದರೂ ಕೇಳಿ ಸರ್, ಎಲ್ಲ ಥರ ಆಪ್ಷನ್ ಇಟ್ಟಿರ್ತೀವಿ, ಎಲ್ಲ ಥರ ಆಪ್ಷನಲ್ಲಿ ಮಾಡಿಕೊಡ್ತೀವಿ ಕಸ್ಟಮರ್ಗೆ. ಹೌದಾ? ನೀವು ಯೂಶಲಿ ಪೆಪ್ಸ್ ಜಾಸ್ತಿ? ಹೌದು ಸರ್, ನಮ್ಮ ಹತ್ರ ಪೆಪ್ಸ್ ಜಾಸ್ತಿ ಇರೋದು. ಅವ್ರಿಗೆ ಬೇಕಾದ್ರೆ ರೆಸ್ಟೋಲೆಕ್ಸು ಇಟ್ಟಿದ್ದೀವಿ, ವೇಕ್ ಪಿಟ್ ಇಟ್ಟಿದ್ದೀವಿ, ಪ್ರತಿಯೊಂದು ಇಟ್ಟಿದ್ದೀವಿ. ಬಟ್ ಪೆಪ್ಸು ಮ್ಯಾಟ್ರಸ್ ಚೆನ್ನಾಗಿದೆ ಸರ್. ಇಂಡಿಯಾನಲ್ಲಿ ನಂಬರ್ 1 ಸ್ಪ್ರಿಂಗ್ ಮ್ಯಾಟ್ರಸ್ ಅದು, ನಂಬರ್ 1 ಇಂಡಿಯಾನಲ್ಲಿ. ಅದಕ್ಕಾಗಿ ಮ್ಯಾಟ್ರಸಲ್ಲಿ ಕಂಪ್ಲೇಂಟ್ಸ್ ತುಂಬ ಕಡಿಮೆ. ಅದರಿಂದ ಸೋಫಾಗಳಿಗೂ ಅದೇ ಕುಷನ್ ನಾವು ಜಾಸ್ತಿ ಯೂಸ್ ಮಾಡ್ತೀವಿ, ಮ್ಯಾಟ್ರಸ್ಸು ಅದೇ ಆಪ್ಷನ್ ಜಾಸ್ತಿ ಇಟ್ಟಿದ್ದೀವಿ. ಅವ್ರಿಗೆ ಅದು ಬೇಡ ಅಂತ ಬೇರೆ ಏನಾದರೂ ಕೇಳಿದ್ರೆ ಅದನ್ನು ಕೊಡ್ತೀವಿ, ಅದು ಆಪ್ಷನ್ ಇಟ್ಟಿದ್ದೀವಿ. ಸೂಪರ್ ಸರ್. ಫೈನಲ್ ಆಗಿ ಒಂದು ಜಂಪಿಂಗ್ ಮಾಡಿಸಿ ನೋಡ್ಬಿಡೋಣ. ಹಾಂ, ಖಂಡಿತ ಸರ್. ಅದು ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋಗೆ ವ್ಯಾಲ್ಯೂನೇ ಇರಲ್ಲ. ಬನ್ನಿ ಸರ್, ಜಂಪ್ ಮಾಡಿ ಎಂಡ್ ಮಾಡ್ಬಿಡೋಣ. ಬನ್ನಿ ಸರ್, ನಡೀರಿ ಸರ್, ಬನ್ನಿ ಸರ್. ಈ ಕಡೆನೂ ನಿಮ್ದು ಡೈನಿಂಗ್ ಟೇಬಲ್ ಕಲೆಕ್ಷನ್ಸ್ ಇದೆಯಲ್ಲ ಸರ್ ಇಲ್ಲಿ? ಹಾಂ ಸರ್, ತುಂಬಾ ಕಲೆಕ್ಷನ್ಸ್ ಇದೆ ಸರ್. ತುಂಬ ಕಲೆಕ್ಷನ್. 4 ಸೀಟ್ರ್ ಇರ್ಬೋದು, 6 ಸೀಟ್ರ್ ಇರ್ಬೋದು, ಮಾರ್ಬಲ್ ಟಾಪ್ ಇರ್ಬೋದು, ಗ್ಲಾಸ್ ಟಾಪ್ ಇರ್ಬೋದು, ಪಾಲಿಶ್ ಟಾಪ್ ಇರ್ಬೋದು, ಮೈಕಾ ಟಾಪ್ ಇರ್ಬೋದು. ಮಾರ್ಬಲಲ್ಲೇ ಬೇಕಾದಾಗ ಆನೆಕ್ಸ್ ಬೇಕಾ ಈ ಕಡೆ ತೋರಿಸಿ ಸರ್. ಇವೆಲ್ಲ ಆನೆಕ್ಸ್. ಅದು ಆನೆಕ್ಸ್, ಇದು ಆನೆಕ್ಸ್, ಕ್ರೀಮ್ ಆನೆಕ್ಸ್, ಇದು ಕ್ರೀಮ್ ಆನೆಕ್ಸ್ ವಿತ್ ಪ್ರಿಂಟೆಡ್, ಇದು ವೈಟ್ ಆನೆಕ್ಸ್. ಈ ಕಡೆ ತೋರಿಸಿ ವಿತ್ ಪ್ರಿಂಟೆಡ್. ಇದು ಇನ್ಲೇ ವರ್ಕ್ ಮಾಡಿದ್ದೀರಾ? ವರ್ಕ್ ಮಾಡಿದ್ದೀವಿ. ಈ ಕಡೆ ನೋಡಿ ಕುಷನ್ ಬೇಕಾದ್ರೆ ಕುಷನ್ ಚೇರ್ ಈ ಥರ. ಓಕೆನಾ, ತುಂಬಾ ಆಪ್ಷನ್ ಇದೆ ಸರ್. ಈ ಥರ ಇಲ್ಲ. ಗ್ಲಾಸ್ ಟಾಪ್ ಬೇಕಾ ಗ್ಲಾಸ್ ಟಾಪು, ಮಾರ್ಬಲ್ ಟಾಪು ತೋರಿಸಿ ಸರ್. 6 ಸೀಟ್ರು, 4 ಸೀಟ್ರು, 8 ಸೀಟ್ರು, ಶೀಶಮ್ ವುಡ್ಡು, ರೋಸ್ ವುಡ್ಡು, ಓಕೆನಾ, ಟೀಕ್ ವುಡ್ಡು, ನಿಮ್ಗೆ ಯಾವುದ್ರಲ್ಲಿ ಬೇಕಾದರೂ ಕೇಳಿ ಸರ್, ಕೊಡ್ತೀವಿ. ಇಲ್ಲ ಅನ್ನೋದಿಲ್ಲ, ಕೇಳಿ. ಯಾವುದು ಕೇಳಿದಿಲ್ಲ ಅನ್ನೋ ಸೀನೇ ಇಲ್ಲ. ಹೌದು ಸರ್. ಕಾಟುಗಳಾಗಿರ್ಬೋದು, ಸ್ಟೋರೇಜ್ ಇರ್ಬೋದು, ಓಕೆನಾ, ಸಿಂಗಲ್ ಕಾಟು, ಡಬಲ್ ಕಾಟು, ಕ್ವೀನ್ ಸೈಜು, ಕಿಂಗ್ ಸೈಜು, ಸ್ಟೋರೇಜು, ಹೈಡ್ರಾಲಿಕ್ಕು, ಹೆಡ್ ಸ್ಟೋರೇಜು, ಯಾವ ಥರ ಆದರೂ ಕೇಳಿ ಸರ್. ಈ ಕಡೆ ನೋಡಿಸಿ ಸರ್, ಇವೆಲ್ಲ ಇದಾವಲ್ವಾ, ಇವು ಪ್ಯೂರ್ ಟೀಕ್ ವುಡ್. ಪ್ಯೂರ್ ಟೀಕ್ ವುಡ್ ಅಂದ್ರೆ ಏನು ಗೊತ್ತಾ ಸರ್, ಒಂದೇ 1% ಮಿಕ್ಸ್ ಆಗಿರಲ್ಲ ಇದರಲ್ಲಿ. 1%. ಇವೆಲ್ಲ ಯಾವ ಥರ ಗೊತ್ತಾ ಸರ್, 100 ವರ್ಷ ಯೂಸ್ ಮಾಡ್ಬೋದು. 100 ವರ್ಷ ಅವ್ರ ಮಕ್ಕಳು ಮೊಮ್ಮಕ್ಕಳ ಕಾಲಗಂಟ ಯಾವತ್ತಿಗೂ ಏನು ಪ್ರಾಬ್ಲಮ್ ಬರಲ್ಲ ಸರ್. ಮೇಲೆ ಇರೋ ಕುಷನ್ ಏನಾದ್ರು ಹೋದ್ರೆ ಕುಷನ್ ಚೇಂಜ್ ಮಾಡ್ಕೊಬೇಕು. ವುಡ್ಡಲ್ಲಿ ಮಾತ್ರ ಪ್ರಾಬ್ಲಮ್ ಬರಲ್ಲ. ಮೋಲ್ಡೆಡ್ ಫೋಮ್ ಸರ್? ಹೌದು ಸರ್, ಮೋಲ್ಡೆಡ್. ಅದು ಕೂತ್ಕೊಂಡು ನೋಡಿ ಸರ್, ಹಂಗೆ ಬೆಂಡ್ ಮಾಡಿದೀವಿ. ಓಕೆನಾ, ಏನಕ್ಕಾಗಿ? ಕಂಫರ್ಟ್ಗಾಗಿ ಸರ್. ಇದು ಕಂಫರ್ಟ್ ಬರುತ್ತಲ್ಲ? ಕಂಫರ್ಟ್ಗಾಗಿ ಅಷ್ಟೇ. ಈ ತರ ಸೋಫಾಗಳು ತುಂಬಾ ಜನ ಲೈಕ್ ಮಾಡ್ತಾರೆ ಸರ್. ಕೆಲವರು ಅಫಿಷಿಯಲ್ಸ್ ಇರ್ತಾರಲ್ವಾ, ಅವರೆಲ್ಲ ಏನಂತ ಹೇಳಿದ್ರೆ ಕಂಫರ್ಟ್ಗಿಂತ ನಮ್ಗೆ ತುಂಬಾ ವರ್ಷ ಬರಬೇಕು ಅನ್ನೋ ಅದು ತುಂಬಾ ಜನ ಇರ್ತಾರೆ. ಇವೆಲ್ಲ ನಾನು ಹೇಳಿದ್ನಲ್ಲ, 100 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. 100 years ರಫ್ ಯೂಸ್ ಮಾಡಿದ್ರು 100 ವರ್ಷ ಬರ್ತದೆ. ಕರೆಕ್ಟ್ ಆಗಿ ಹೇಳಿದ್ರೆ, ಯಾಕಂದ್ರೆ ಅದರಲ್ಲಿ ವುಡ್ ಅಂಶ ಜಾಸ್ತಿ ಇದೆಯಲ್ಲ ಸರ್. ಈ ಕಡೆ ತೋರಿಸಿ, ಇದು ನೋಡಿ ಶೀಶಮ್ ಕಾಟು, ಇದರಲ್ಲಿ ಇರ್ಬೋದು. ಇದರಲ್ಲಿ ಕ್ವೀನು, ಕಿಂಗು, ಬೇಕಾದಷ್ಟು ಇದೆ ಸರ್ ಆಪ್ಷನ್. ಆಪ್ಷನ್ಗಂತೂ ಕಡಿಮೆ ಇಲ್ಲ, ಕ್ವಾಲಿಟಿಗಂತೂ ಕಡಿಮೆ ಇಲ್ಲ. ಕ್ವಾಲಿಟಿ ಬಗ್ಗೆ ಯಾರು ಮಾತಾಡ್ಬಾರ್ದು ಸರ್. ನಮ್ಮ ಹತ್ರ ಬಂದು ಆ ಥರ ಇಟ್ಟಿದ್ದೀವಿ, ಆ ಥರ ಕೊಡ್ತೀವಿ ಸರ್ ಕ್ವಾಲಿಟಿ. ಓಕೆ. ಸೊ 3 ಶೋರೂಮ್ ಇರೋದ್ರಿಂದ ಸೊ ಕ್ವಾಲಿಟಿ ಬಗ್ಗೆ ಮಾತೇ ಇಲ್ಲ. ಹೌದು ಸರ್. ಸರ್ ಟೈಮಿಂಗ್ಸ್ ಏನು ಸರ್ ನಿಮ್ಮ ಶೋರೂಮ್ದು? ಸರ್ ಬೆಳಿಗ್ಗೆ 10 o'clock ಇಂದ ನೈಟ್ 9 o'clock ವರೆಗೂ ಇರ್ತದೆ ಸರ್. ಓಕೆ. ಸಂಡೇ ಕೂಡ ಓಪನ್ ಇರುತ್ತೆ? ಸಂಡೇ ಕೂಡ 365 ದಿವಸನೂ ಓಪನ್ ಇರ್ತದೆ. ಓಪನ್ ಇರ್ತೀರಾ? ಓಕೆ ಸರ್. 9 ಜನ ಇದ್ದೀವಿ. ಇಷ್ಟು ಜನ ಇದ್ರ ಮೇಲೆ ಜಂಪ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ವಾ ಸರ್ ಇಲ್ಲಿ? ಸರ್ ಪ್ರಾಬ್ಲಮ್ ಆಗಲ್ಲ ಸರ್. ಪ್ರಾಬ್ಲಮ್ ಆಗಲ್ಲ ಅಂತ ತೋರ್ಸಕ್ಕೆ ಹಚ್ಚಿರೋದು ನಿಮ್ಮನ್ನ. ಎಲ್ಲರನ್ನು ಏನಕ್ಕಾಗಿ ಅಂತ ಹೇಳಿದ್ರೆ ಸರ್, ಎಲ್ಲರೂ ಮಾಡ್ತಾರೆ, ಎಲ್ಲ ಕಸ್ಟಮರ್ ಭಯ ಬೀಳ್ತಾರೆ. ಏನಂತ ಹೇಳಿದ್ರೆ, ನಾವು ಸ್ವಲ್ಪ ದಿನ ಯೂಸ್ ಮಾಡ್ತೀವ್ರಿ, ಸೋಫಾ ಒಳಗಡೆ ಹೋಗ್ಬಿಡ್ತದೆ, ಬ್ರೇಕ್ ಆಗ್ಬಿಡ್ತದೆ. ಸರ್ ನಮ್ಮ ಸೋಫಾ ಬ್ರೇಕ್ ಆಗೋದೇ ಇಲ್ಲ ಸರ್. ಅದಕ್ಕೆ ನೀವು ಸುಮ್ಮನೆ ನಿಲ್ಕೊಂಡ್ರಲ್ಲ, ಜಂಪ್ ಮಾಡಿ. ಜಂಪ್ ಮಾಡ್ಬೇಕು ಸರ್, ಜಂಪ್ ಮಾಡಬೇಕು. ಮಾಡಿ ಸರ್. ಸರ್ ನಮ್ಮ ಹತ್ರ ಹುಡುಗರು ಇರೋದು ಇಷ್ಟೇ ಜನ, ಅದಕ್ಕಾಗಿ ಇಷ್ಟು ಜನ ಕರೆದಿದ್ದೀನಿ. ಇನ್ನೂ ಇದ್ದಿದ್ರೆ ಇನ್ನ ಖಂಡಿತ ಕರೆಯನೆ. 20-25 ಜನ ಮಾಡಿದ್ರು ಎಷ್ಟು ಜನ ಆದ್ರೂ ಹತ್ಲಿ ಸರ್, ಏನು ಆಗಲ್ಲ ಸರ್. ಒಂದೇ ಸೋಫಾ ಅಲ್ಲ, ಯಾವ ಸೋಫಾ ಮೇಲೆ ಬೇಕಾದ್ರೂ ಹತ್ಲಿ. ಅವ್ರ ಹುಡುಗರನ್ನ ಕರ್ಕೊಂಡ್ಬಂದು ಹತ್ಸಿ ಜಂಪ್ ಮಾಡಿ ತಗೊಂಡು ಹೋಗ್ಲಿ ಸರ್. ಖಂಡಿತ ಏನೂ ಆಗಲ್ಲ ಇದು ಸರ್. ಲೈಫ್ ಬರ್ಬೇಕಂದ್ರೆ ನಮ್ಮ ಕ್ವಾಲಿಟಿ ಐಟಮ್ ತಗೊಬೇಕು ಸರ್. ಇದಕ್ಕಾಗಿ ಹೇಳೋದು, ನಾವು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಲ್ಲ ಸರ್. ಇದು ಬೆಲ್ಟ್ ಸ್ಯಾಗ್ ಆಗೋದಿಲ್ವಾ ಸರ್? ಬೆಲ್ಟ್ ಸ್ಯಾಗ್ ಆಗಲ್ಲ. ಕುಷನ್ ಇದೆಯಲ್ಲ, ನಾವು ಲೋಕಲ್ ಕುಷನ್ ಆಗಲ್ಲ ಸರ್, ಜಾಯಿಂಟ್ ಕುಷನ್ ಆಗಲ್ಲ. ಅದಕ್ಕಾಗಿ ಸ್ಯಾಗ್ ಆಗಲ್ಲ ಅಂತ ಇಷ್ಟು ಇಂಪಾರ್ಟೆಂಟ್ ಆಗಿ ನಾನು ಹೇಳ್ತೀನಿ. ಫ್ರೇಮ್ ಮುರಿದು ಖಂಡಿತ ಮುರಿಯಲ್ಲ ಸರ್. ಒಂದೇಳ ಸರ್, ಜಂಪ್ ಮಾಡಿ. ಈ ಆಪಲ್ ವುಡ್ ಅನ್ನೋ ಫರ್ನಿಚರ್ ಹೆಸರು ಮಾಡಿರೋದೇ ಕ್ವಾಲಿಟಿಗಾಗಿ. ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ ಸರ್. ಒಳ್ಳೆ ಸಣ್ಣ ಮಕ್ಕಳ ಫೀಲಿಂಗ್ ಬಂದ್ಬಿಡುತ್ತೆ ಸರ್. ಜೈ ಕರ್ನಾಟಕ.